ಹರಿ ಓಂ ನಮಸ್ತೆ ಬಂಧುಗಳೇ. ಸಹನಾ ಅಕ್ಷಯ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಒಂದು 5-6 ವರ್ಷಗಳ ಹಿಂದೇಳಿ ಅನ್ಸುತ್ತು. ನಾನೊಂದು ಮದ್ವೆ ಫಂಕ್ಷನ್ಗೆ ಹೋದಿಪ್ಪಾಗ ಒಂದು ಬ್ರ್ಯಾಂಡಿನ ನೀರು ಕುಡಿದ್ದೆ. ಯಾವ ಬ್ರ್ಯಾಂಡ್ ಹೇಳಿದ್ರೆ ಸತ್ವಂ ಹೇಳುವ ಬ್ರ್ಯಾಂಡ್. ಆ ಅಂಬಾಗ ಕುಡಿಯುವಾಗ ಮುಂದೆ ಫ್ಯೂಚರ್ ಇಲ್ಲಿ ನಾನು ಈ ಬ್ರ್ಯಾಂಡಿನ ಓನರ್ ಹತ್ರ ಮಾತಾಡ್ತಾ ಹೇಳುವ ಯಾವ ಒಂದು ಆಲೋಚನೆಯಲ್ಲೂ ಇತ್ತಿದ್ದಿಲ್ಲ. ಆದರೆ ಇಂದು ಒಂದು ಖುಷಿಯ ವಿಚಾರ, ಈ ಬ್ರ್ಯಾಂಡಿನ ಓನರ್ಸಿನ ನಾನು ಇಂದು ಮಾತಾಡ್ಸುತ್ತಾ ಇದ್ದೆ. ಹಾಗೆ ಕಳೆದ ಸರ್ತಿ ಕೋಕೋ ಕ್ರಾಫ್ಟ್ ನವರ ಒಂದು ಸಜೆಷನ್ ಇದೆ, ಮತ್ತೆ ಪೂರ್ಣಿಮಾ ರವಿ ಅವರ ಸಜೆಷನ್ ಇದೆ ಆಗಿತ್ತಿದ್ದು. ನಾವು ಅವರ ಕಾಂಟ್ಯಾಕ್ಟ್ ಮಾಡಿಯಪ್ಪಾಗ ತುಂಬಾ ಒಂದು ಖುಷಿಲಿ ಒಪ್ಪಿಕೊಂಡು ಮಾತಾಡ್ತ್ಯಾಳಿ ಹೇಳಿ ಇಂದು ನಮಗೆ ಸಿಕ್ಕಿದ್ದವು. ಬನ್ನಿ ಅವರ ಮಾತಾಡ್ಸುವ ಸತ್ವಮಿನ ಪೂರ್ತಿ ವಿಷಯಗಳ ಶುರುವಿಂದ ಹಿಡಿದು ಇಲ್ಲಿವರೆಗೆ ಪೂರ್ತಿ ವಿಷಯಗಳನ್ನ ನಾವು ಅವರ ಕೈಲಿ ತಿಳ್ಕೊಂಬ. ಮುರಳಿ ಅಣ್ಣ, ಹಾಗೆ ಮೀರಕ್ಕ, ನಮಸ್ತೆ, ಹೆಂಗಿದ್ದಿ? ಹುಟ್ಟು ಹಬ್ಬದ ಶುಭಾಶಯಗಳು ಮಗ. ಇದು ಆಕ್ಚುಲಿ ಹೆಂಗೋಗೆ ಸ್ಪೆಷಲ್ ಹೇಳಿ ಹೇಳಕ್ಕಮ್ಮಗ. ಇದೆ ಈಗ ಸತ್ವಂ ಹೇಳುವ ಬ್ರ್ಯಾಂಡ್ ಗೊಂತಿದ್ದು, ಅದ್ರ ಓನರ್ಗ ನಿಂಗ ಹೇಳುದು ಗೊಂತಿದ್ದು. ಆದರೆ ನಿಂಗಳ ಮನೆ ಎಲ್ಲಿ? ಹಿಂಗ ಇಲ್ಲಿ ಮುದ್ರಾಜೆ ಹೇಳಿ ಕೆದಿಲ ವಿಲೇಜ್, ಕೆದಿಲ ಗ್ರಾಮ, ಬಂಟ್ವಾಳ ತಾಲೂಕು. ಹೆಂಗ ಮೊದಲಿದ್ದದು 2009ನೇ ಇಸವಿಯಿಂದ ಮೊದಲು ಪಟ್ಯಂಬೆಟ್ಟು ಹೇಳಿ ಕಾಕೆಕೊಚ್ಚಿ ಮನೆತನ ಪಾಣಾಜಿ ಗ್ರಾಮಲ್ಲಿ ಇದ್ದದು. ಅಲ್ಲಿಂದ ಪ್ರಾಪರ್ಟಿ ಸೇಲ್ ಮಾಡಿ ಅದು ಕೇರಳ ಬಾರ್ಡರ್ ಇತ್ತು. ಮತ್ತೆ ಮಕ್ಕಳ ವಿದ್ಯಾಭ್ಯಾಸ ಮತ್ತು ವ್ಯವಹಾರಕ್ಕೆ ಪುತ್ತೂರಿನ ಹತ್ರ ಬರಕೊಳ್ಳಿ. ಆಮೇಲೆ ಹೆಂಗ ಪ್ರಾಪರ್ಟಿ ಅಲ್ಲಿ ಸೇಲ್ ಮಾಡಿ ಇಲ್ಲಿ ಪರ್ಚೇಸ್ ಮಾಡಿದ್ದು. ಇಲ್ಲಿ ಕೂಡ ಅದೇ ಅಡಿಕೆ, ತೆಂಗು, ರಬ್ಬರು, ಸ್ಪೈಸಸ್, ಹರ್ಬ್ಸ್, ಹಲಸು ಇದರೆಲ್ಲ ಕೃಷಿ ಮಾಡ್ತೇವೆ. ಇಲ್ಲಿ ಬಂದ ಮೇಲೆ ಸುಮಾರು ಕೆಲಸ ಮಾಡುವ ಅವಕಾಶ ಸಿಕ್ಕಿತ್ತು. ಎಲ್ಲ ತೋಟವೆಲ್ಲ ರೀಸ್ಟ್ರಕ್ಚರಿಂಗ್ ಮಾಡಿ ರೋಡ್ ಕೊಟ್ಟು ಆ ತರ ಎಲ್ಲ. ಹಂಗೆ ದನವು ಸಾಕುತ್ತೆ, ಹಾಲೆಲ್ಲ ಹೆಂಗಳದ್ದೇ ವ್ಯವಸ್ಥೆಗೆ ಇತ್ತು ಇಲ್ಲಿ. ಹಂಗೆ ಅದೇ ಸಿಸ್ಟಮ್ ಇಲ್ಲಿ ಮಾಡಿದ್ದೆ. ಅಪ್ಪ, ಅಮ್ಮ, ನಾನು, ಮೀರ, ಇಬ್ರು ಮಕ್ಕ, ಹಂಗೆ 6 ಜನ ಒಟ್ಟಿಗೆ ಇರ್ತದೆ. ಇನ್ನು ಮೀರಕ್ಕನ ಅಪ್ಪನ ಮನೆ ಹೇಳುದಾದ್ರೆ ಎಲ್ಲಿ ಹೇಳಿ? ಸುಳ್ಯ ತಾಲೂಕು ಚೊಕ್ಕಡಿಲಿ ಪೈಲೂರು ಅಪ್ಪನ ಮನೆ. 2003ರಲ್ಲಿ ಎಂಗಳ ಮದುವೆ ಆಯ್ತು. ಮದುವೆ ಅಪ್ಪಾಗ ಅಲ್ಲಿ ಪಾಣಾಜೆ ಅಲ್ಲೇ ಇದ್ದದ. ಈಗ ನೆಕ್ಸ್ಟ್ 3 ವರ್ಷ ಕಳೆದು ಅಲ್ಲ 6 ವರ್ಷ ಕಳೆದು ಇಲ್ಲಿ ಜಾಗ ಪರ್ಚೇಸ್ ಮಾಡಿ. ಗಣಪಯ್ಯ ಪೈಲೂರು, ರಾಜೇಶ್ವರಿ ಪೈಲೂರು ದಂಪತಿಗಳ ಮಗಳು. ಓಕೆ. ಅಂಬಗ ನಿಂಗ ಎಜುಕೇಶನ್ ಯಾವ ಬ್ಯಾಕ್ ಗ್ರೌಂಡ್ ನಿಂಗಳದ್ದು ಹೇಳ್ರೆ? ಎಲ್ಲಿ ಸ್ಕೂಲ್ ಕಾಲೇಜ್ ಮಾಡಿದ್ದು, ಹಂಗೆ ಯಾವ್ದ್ರಲ್ಲಿ ಡಿಗ್ರಿ ಮುಗಿಸಿದ್ದು ಹೇಳಿ? ಎನ್ನದು ಎಲ್ಲ ಅಲ್ಲಿ ಪೈಲೂರು, ಅಲ್ಲಿ ಕುಕ್ಕುಜಡ್ಕಲ್ಲಿ ಅಪ್ ಟು 10th ಕುಕ್ಕುಜಡ್ಕಲ್ಲಿ ಆದ್ದು, ಚೊಕ್ಕಾಡಿ ಹೈಸ್ಕೂಲ್ ಹೇಳಿ. ಅದ್ರ ನೆಕ್ಸ್ಟ್ PU ಉಜಿರೆಲಿ ಮಾಡಿದ್ದು. PUC ಸೈನ್ಸ್ ತಕೊಂಡು ಹಾಗೆ ಉಜಿರೆಲಿ ಮಾಡಿದ್ದು. ನೆಕ್ಸ್ಟ್ BSc ಮಾಡಿದ್ದು, ಅದು ಪುತ್ತೂರು ಫಿಲಮಿನ ಕಾಲೇಜಿಗೆ ಮಾಡಿದ್ದು. BSc ಆದಂಗೆ ಮದುವೆ ಆಯ್ತು. ಮದುವೆ ಆದ ಮತ್ತೆ MBA ಕರೆಸ್ಪಾಂಡೆಂಟ್ ಗೆ MBA ಮಾಡಿದ್ದೆ, ಕಂಪ್ಲೀಟ್ ಮಾಡಿದ್ದೆ. ಅಣ್ಣ ನಿಂಗ? ಎನ್ನದು ಇದು ಪ್ರಾಥಮಿಕ ಶಾಲೆ ವಿದ್ಯಾಭ್ಯಾಸ ಅದೆಲ್ಲ ಒಡ್ಡೆ ಶಾಲೆ ಆರ್ಲಪದು ಅಲ್ಲಿ ಆಗಿ, ಮತ್ತೆ PUC ವಿವೇಕಾನಂದ ಕಾಲೇಜಲ್ಲಿ ಮಾಡಿದ್ದು ಸೈನ್ಸ್. ಆಮೇಲೆ BBM ಮಾಡಿದ್ದು ವಿವೇಕಾನಂದ ಕಾಲೇಜಲ್ಲಿ. ಆಮೇಲೆ MCom, ಮತ್ತೆ ಡಿಪ್ಲೊಮಾ ಇನ್ ಎಕ್ಸ್ಪೋರ್ಟ್ ಮ್ಯಾನೇಜ್ಮೆಂಟ್, ಮತ್ತೆ PG ಡಿಪ್ಲೊಮಾ ಇನ್ ಇನ್ವೆಸ್ಟ್ಮೆಂಟ್ ಮ್ಯಾನೇಜ್ಮೆಂಟ್, ಈ ತರ ಕೋರ್ಸ್ ಮಾಡಿದ್ದು. ಬ್ಯಾಕ್ ಗ್ರೌಂಡ್ ಇಪ್ಪಗ ನಿಂಗ ಇದಕ್ಕೆ ರಿಲೇಟೆಡ್ ಆಗಿ ಜಾಬ್ ಮಾಡಿದ್ದೀರಾ ಅಥವಾ ಸತ್ವಮಿನನ್ನೇ ಫಸ್ಟ್ ಇಂದ ಶುರು ಮಾಡಿದ್ದ ನಿಂಗ? ಇಲ್ಲಿ BBM ಮತ್ತೆ MCom ಬ್ಯಾಂಕಿಂಗ್ ಅಂಡ್ ಫೈನಾನ್ಸ್ ಅಲ್ಲಿ ಮಾಡಿದ್ದು. ಆಮೇಲೆ PG ಡಿಪ್ಲೊಮಾ ಇನ್ ಇನ್ವೆಸ್ಟ್ಮೆಂಟ್ ಮ್ಯಾನೇಜ್ಮೆಂಟ್ ಮಾಡಿ 2005ರಲ್ಲಿ ಇದೇ ಇನ್ವೆಸ್ಟ್ಮೆಂಟ್ ವೆಲ್ತ್ ಮ್ಯಾನೇಜ್ಮೆಂಟ್ ಬ್ಯಾಕ್ ಗ್ರೌಂಡ್ ವೆಲ್ತ್ ವಿಷನ್ ಅಲ್ಲಿ ಕ್ರಿಸ್ಟೋಫರ್ ಕಾಂಪ್ಲೆಕ್ಸ್ APMC ರೋಡ್ ಪುತ್ತೂರು ಅಲ್ಲಿ ಸ್ಟಾರ್ಟ್ ಮಾಡಿದೆ. ಅಲ್ಲಿ ಈಗ 20 ವರ್ಷ ನಡೆಸುತ್ತಾ ಬರ್ತಾ ಇದ್ದೆ. ಮ್ಯೂಚುವಲ್ ಫಂಡ್ಸ್, SIPs, ಶೇರ್ ಬ್ರೋಕಿಂಗ್, ಪಾನ್ ಕಾರ್ಡ್, ಫೈನಾನ್ಷಿಯಲ್ ಪ್ಲಾನಿಂಗ್, ವೆಲ್ತ್ ಮ್ಯಾನೇಜ್ಮೆಂಟ್, ಇಂಡಿವಿಜುವಲ್ ಅಥವಾ ಇನ್ಸ್ಟಿಟ್ಯೂಷನಲ್, ಈ ತರ ಮ್ಯಾನೇಜ್ ಮಾಡ್ತಾ ಇದ್ದೆ. ಅದಕ್ಕೆ ಮೈ ವೆಲ್ತ್ ಆಪ್ ಕೂಡ ಇತ್ತು. ಅದರ ಒಟ್ಟಿಗೆ
ಸತ್ವಂ ಮೀರ ಶುರು ಮಾಡಿದ್ದೆ ಆಕ್ಚುಲಿ. ನಾನು ಕೋಆರ್ಡಿನೇಟರ್ ಆಗಿ ಒಟ್ಟಿಗೆ ಇದ್ದೆ, ಸಿಇಒ ಆಗಿ 2013 ಶುರು ಮಾಡಿದ್ದೆ. ಅದು ವೆಲ್ತ್, ಇದು ಹೆಲ್ತ್ ರಿಲೇಟೆಡ್. ಹಂಗೆ ಹೆಲ್ತ್ ಮತ್ತೆ ವೆಲ್ತಿನ ಎರಡರ ಕಾಂಬಿನೇಷನ್. ಸೊ ಹೆಲ್ತ್ ಅಂಡ್ ವೆಲ್ತಿನ ಕಾಂಬಿನೇಷನ್ ಈಗ. ಓಕೆ, ಈ ಸತ್ವಂ ಶುರು ಮಾಡಕ್ಕಾದ್ರೆ ನಿಂಗೋಗೆ ಹೆಂಗೆ ಆಲೋಚನೆ ಬಂತು ಹಿಂಗೊಂದು ಶುರು ಮಾಡ್ಲಕ್ಕು ಹೇಳಿ? 2012ನೇ ಇಸ್ವಿ ಕಾಣ್ತಾ ಹೆಚ್ಚಿನ ಅಂಶ. ಈಗ ಕುಟುಂಬದಲ್ಲಿ, ಈಗ ಹಳ್ಳಿಲೆಲ್ಲ ನಾವು ಒಟ್ಟಿಗೆ ಊಟ ಮಾಡೋದಲ್ಲ ಮಧ್ಯಾಹ್ನ ಎಲ್ಲ. ಇಲ್ಲಿ ನನ್ನ ಅಮ್ಮ ಜೀರಿಗೆ, ಏಲಕ್ಕಿ, ಲಾವಂಚ ಇಂಥದೆಲ್ಲ ಬಿಸಿ ನೀರಿಗೆ ನಾವು ತಿಂಗಳಲ್ಲಿ ಕೂಡ ಮಾಡ್ತಾವಲ್ಲ, ಹಂಗೆ ಬಿಸಿ ನೀರಿಗೆ ಅದರ ಹಾಕಿ ಕುದಿಸಿ ಕೊಡುದು ಬಿಸಿ ನೀರಿಗೆ. ಅದರ ಕುಡಿಯುವಾಗ ಹಿಂಗೆ ಮಧ್ಯಾಹ್ನ ಮಾತಾಡುವಾಗ ಹೆಂಗೆ ಐಡಿಯಾ ಬಂದದ್ದು. ಈ ಕೇರಳಲ್ಲೆಲ್ಲ ಅದೇ ಟೈಮಿಂಗ್ ಹೋಗಿದ್ದೆ, ಅಲ್ಲಿ ಚುಕ್ಕು ವೆಳ್ಳಂ, ಕರಿಂಗಾಳಿ ವೆಳ್ಳಂ ಈ ತರ ಎಲ್ಲ ಕೊಡ್ತಾವೆ ನೋಡಿ ಬಿಸಿ ನೀರು, ಅದು ಕಲರ್ಡ್ ಇರುತ್ತೆ. ಹಂಗೆ ಇದನ್ನೇ ಕಮರ್ಷಿಯಲ್ ಆಗಿ, ಸೈಂಟಿಫಿಕ್ ಆಗಿ, ಟ್ರೆಡಿಷನಲ್ ವ್ಯಾಲ್ಯೂ ಅನ್ನೇ ಜನಾಂಗಕ್ಕೆ ಕೊಟ್ರೆ ಹೆಂಗೆ ಹೇಳಿ. ಈಗ ಜಾಗಲಿ ಕೂಡ ಒಳ್ಳೆ ನೀರಾಶ್ರಯ ಇತ್ತು, ಒಳ್ಳೆ ಕ್ವಾಲಿಟಿ ನೀರಿತ್ತು. ಆದ ಕಾರಣ ನಾವು ಹಂಗೆ ಇಲ್ಲಿ ಹರ್ಬಿಸಿದರೆ ಜರ ಜಂಬುಗಳು ಬೆಳ್ಕೊಂಡಿದ್ದೆ. ಹಂಗೆ ಮಾಡಿದ್ರೆ ಎಂತ ಐಡಿಯಾ ಬಂದು ಮತ್ತೆ ಅದಕ್ಕೆ ಕೋರ್ಸುಗ ಹಂಗೆಲ್ಲ ಮಾಡ್ಲೆ ಎಲ್ಲರಿಗೂ ಖುಷಿ ಆಯ್ತು ಐಡಿಯಾ. ಒಂದೊಂದೇ ಸ್ಟೆಪ್ ಮುಂದೆ ಹೋಗಲ್ಲ ಅನುಕೂಲ ಆಯ್ತು. ಈಗ ನೋಡ್ತಾರೆ ಖಂಡಿತ ಪ್ರತಿಯೊಂದರಲ್ಲೂ ಕ್ವಾಲಿಟಿ ಕೇಳ್ತಾವ ಜನಾಂಗ. ಹಿಂಗಿಪ್ಪಗ ಈಗ ಫುಡ್ಡಿಂಗ್ ಆದ್ರೆ ಅದ್ರದ್ದೇ ರಿಲೇಟೆಡ್ ಟೆಸ್ಟ್ ಗ ಹೇಳಿರ್ತಾವು. ಈ ನೀರಿಂಗಪ್ಪಗಳು ನಿಂಗೋಗೆ ಅದೇ ರೀತಿಯ ಟೆಸ್ಟ್ ಗ ಮಾಡ್ಲಿರ್ತಾ ಹೆಂಗೆ ಹೇಳಕ್ಕ? ಇದು ನೀರಿಗೆ ಖಂಡಿತ ಇತ್ತು. ಮೊದ್ಲೆಲ್ಲ ISI ಹೇಳಿತ್ತು. ಈಗ ISI ತೆಗೆದು FSSI ಅಂಡರ್ಲಿ ತಂದವು. ಇದರೆಲ್ಲ ಹೈ ರಿಸ್ಕ್ ಕ್ಯಾಟಗರಿಯಲ್ಲಿ ಮಾಡಿತ್ತು. ಇಂಟರ್ನಲ್ ಲ್ಯಾಬ್ ಬೇಕು, ಪ್ರತಿ ಬ್ಯಾಚ್ ಪ್ರೊಡಕ್ಷನ್ ಅದನ್ನು ಕೂಡ ನಾವು ಕಂಟ್ರೋಲ್ ಸ್ಯಾಂಪಲ್ ಅಲ್ಲಿ ತೆಗೆದು ಮಾಡಬೇಕಾಗುತ್ತೆ. ಒಂದೊಂದು ಬ್ಯಾಚಿನ ಮಿನಿಮಮ್ 2 ಲೀಟರ್ ಹಾಗೆ ಮಾಡುತ್ತೆ. ಇಂಟರ್ನಲ್ ಲ್ಯಾಬ್ ಇದ್ದು, ಲ್ಯಾಬ್ ನೋಡಿಕೊಂಬಲೆ ಅದಕ್ಕೆ ಒಬ್ರು ಇನ್ಚಾರ್ಜ್ ಇತ್ತು. ಮೊದಲು ಫಾರ್ಮಾ ಕಂಪನಿಗಳೆಲ್ಲ ವರ್ಕ್ ಮಾಡಿ MSc ಕೆಮಿಸ್ಟ್ರಿ ಅದು ಇಲ್ಲಿ ಇನ್ಹೌಸ್ ಇದ್ದವು. ಕ್ವಾಲಿಟಿ ಕಂಟ್ರೋಲ್ ಮತ್ತೆ ಇನ್ವೆಂಟರಿ ಕಂಟ್ರೋಲ್ ನೋಡಿಕೊಳ್ತೇವೆ. ಅಷ್ಟು ಮಾತ್ರ ಅಲ್ಲ, ಹೆರಾನ ಲ್ಯಾಬ್, NABL ಲ್ಯಾಬ್ ಅಲ್ಲಿ ಒಂದು ರ್ಯಾಂಡಮ್ ಆಗಿ ಅಂಬ ಪಡಕ್ಕಾಗುತ್ತೆ. ಆ ರಿಪೋರ್ಟ್ FSSAI ಕೇಳ್ತಾವ್. ಅವರ ಓಕೆ, ನಾವು ಅದರ ಅಪ್ಲೋಡ್ ಮಾಡಕ್ಕಾಗುತ್ತೆ. ಮತ್ತೆ ಇಯರ್ಲಿ ಆಡಿಟ್ ಕೂಡ ಇತ್ತು ಅವರದ್ದು. ಹಂಗೆ ಹೈಜೀನ್ ಸೆಟಪ್ ಎಲ್ಲ ಮಾಡಕ್ಕಾಗುತ್ತೆ. ಅಷ್ಟು ಪ್ರೊಡಕ್ಷನ್ ಅಲ್ಲಿ ಕೂಡ ಈಗ MSME ಅವರದ್ದು ಪ್ರೊಡಕ್ಷನ್, ಇನ್ವೆಂಟರಿ ಕಂಟ್ರೋಲ್, ಹೈಜೀನ್ ಮೇಂಟೆನೆನ್ಸ್, ಆಮೇಲೆ ಪ್ರತಿಯೊಂದನ್ನು ಮಡಗಕ್ಕಾದ ಜಾಗದಲ್ಲಿ ಮಡಗಬೇಕು. ಅದರ ಈಗ ಪ್ರೊಡಕ್ಷನ್ ಆದ್ದು ಫೋಡ್ ಹೇಳ್ತೀವಿ ನಾವು, ಫಸ್ಟ್ ಇನ್ ಫಸ್ಟ್ ಔಟ್ ಹೇಳಿ. ಆ ತರ ಮ್ಯಾನೇಜ್ಮೆಂಟ್ ಎಲ್ಲ ಮಾಡ್ಲಿ ಹೇಳಿ ಬ್ರೂನ್ಸ್ ಸರ್ಟಿಫಿಕೇಟ್, ಅದರ ನಂತರ ಸಿಲ್ವರ್, ಅದರ ನಂತರ ಗೋಲ್ಡ್ ಹೇಳಿದ್ದು. ಬ್ರೂನ್ಸ್ ಆಗಿ ಸಿಲ್ವರ್ ಆಯ್ತು, ಈಗ ಇನ್ನು ಗೋಲ್ಡ್ ಗೆ ಟ್ರೈ ಮಾಡ್ತಾ ಇದ್ದೆ. ಪ್ರತಿಯೊಂದನ್ನು ಸಿಸ್ಟಮ್ಯಾಟಿಕ್ ಆಗಿ ಮ್ಯಾನೇಜ್ ಮಾಡ್ಲಿ ಹೇಳಿ, ಹೈಜೀನ್ ಮತ್ತೆ ವ್ಯವಹಾರಕ್ಕೂ ಸುಲಭ ಹೇಳೋ ದೃಷ್ಟಿಯಿಂದ. ಹಂಗೆ ಇಡೀ ಟೀಮ್ ಅದಕ್ಕೆ ರೆಡಿ ಆಗ್ತಾ ಇತ್ತು. ಎಲ್ಲೋ ಮಾರ್ಕಿಂಗ್, ಪ್ರತಿಯೊಂದನ್ನು ಫ್ಯಾಕ್ಟ್ರಿಲೇ ಮಾರ್ಕಿಂಗ್ ಮಾಡುದು, ರ್ಯಾಕ್ ಮಾಡಿ ಸಿಸ್ಟಮ್ ಮಾಡುದು, ಹಿಂಗೆಲ್ಲ. ಹಂಗೆ ಆತರ ಇಲ್ಲಿ ನಿಂಗೆ ಯಾವಾಗಾದ್ರು ವಿಸಿಟ್ ಮಾಡುವಾಗ ನಿಂಗೆ ಇಲ್ಲಿ ನೋಡ್ಲಾಗ್ತು ಫ್ಯಾಕ್ಟ್ರಿ ಕೂಡ. ಖಂಡಿತ ಖಂಡಿತ. ಅದೇ ನಮ್ಮ ಹವ್ಯಕರಲ್ಲಿ ಈಗ ನಾನು ಆಲ್ರೆಡಿ ಹೇಳಿದಂಗೆ ನಾನೊಂದು ಎನ್ನ ಅಪ್ಪಚ್ಚಿ ಮದ್ವೆಗೆ ಹೋದಿಪ್ಪಾಗ ನಾನು ಲಾವಂಚ ಹಾಕಿದ ಸತ್ವಂ ಅವರ ನೀರ್ ಕುಡಿದೋಳಿ ಹೇಳಕ್ಕು. ಹಿಂಗಿಪ್ಪಾಗ ನಮ್ಮ ಹವ್ಯಕರು ಖಂಡಿತ ಯಾವ್ದಾದ್ರು ಒಂದು ಫಂಕ್ಷನ್ ಎಲ್ಲಾರು ಖಂಡಿತ ಇಷ್ಟರವರೆಗೆ ಟೇಸ್ಟ್ ಮಾಡಿಕೊಳ್ಳಿ ಅನ್ನೋ ಅನಿಸಿಕೆ. ಹಿಂಗಿಪ್ಪಾಗ ನೀರು ಓಕೆ, ನೀರಿನ ನಿಂಗ ಶುರು ಮಾಡಿದೆ, ಹಿಂಗೆ ಲಾವಂಚ ಹಾಕಿದ ನೀರು ಹೇಳಿ ನಿಂಗ ಶುರು ಮಾಡಿದೆ. ಆದರೆ ಈಗ ನೋಡುದಾದರೆ ಸತ್ವಂ ಹೇಳೋ ಒಂದು ಬ್ರ್ಯಾಂಡ್ ಇಲ್ಲಿ ಹಲವಾರು ಪ್ರಾಡಕ್ಟ್ ಗೆ ಇದ್ದು. ಈ ಪ್ರಾಡಕ್ಟ್ ಗಳೆಲ್ಲ ಒಂದೊಂದಾಗಿ ನಿಂಗ ಶುರು ಮಾಡಕ್ಕೂ ಹೇಳಿ ಎಂತ ಅನ್ಸಿತ್ತು ಹೇಳಿದ್ರೆ, ಆ ಟೈಮಿಂಗ್ ತಕ್ಕ ಹಂಗಿಪ್ಪ ನಿಂಗೆ ಡಿಮ್ಯಾಂಡ್ ಬಂದ ಅಥವಾ ಯಾವ ರೀತಿಯ ಆಲೋಚನೆಯಲ್ಲಿ ನಿಂಗ ಶುರು ಮಾಡಿ? ಬನಾನಾ ಸುಕೆಯಲ್ಲಿ ಹೇಳಿರಿ ನಿಂಗ ಈಗ ಶುರು ಮಾಡಿದ್ದಿ, ಇದು ಡಿಮ್ಯಾಂಡಿನ ನೋಡುಂಡ ಅಥವಾ ನೋಡುವ ನಮ್ಮ ಕೈಲಿ ಹೆಂಗಾವತ್ತು ನೋಡುವ ಹೇಳಿ ಶುರು ಮಾಡಿದ್ದ? ಎರಡು ವಿಷಯವೂ ಇದ್ದು. ಡಿಮಾಂಡ್ ನೋಡಿಕೊಂಡು ಇದ್ದು, ಕಸ್ಟಮರ್ಗಳೇ ಕೆಲವು ಕೇಳಿ ಮಾಡಿದ್ದು ಇದ್ದು. ಕೆಲವು ಇಲ್ಲಿ ನಮ್ಮ ಸುತ್ತಮುತ್ತ ಬೆಳೆಯುವುದು. ಈಗ ಉದಾಹರಣೆಗೆ ಬಾಳೆಗೊನೆ ಹಿಂಗಳು ಬೆಳೆಯುತ್ತೆ, ಸುತ್ತಮುತ್ತಲೂ ಬೆಳೆಯುತ್ತವು. ಕೆಲವು ಹರ್ಬ್ಸ್, ಗಾಂಧಾರಿ ಮೆಣಸು, ಕರಿಬೇವು, ಆಮೇಲೆ ಅಂಬಟೆ, ಆಮೇಲೆ ಲೆಮನ್ ಗ್ರಾಸ್, ಇದೆಲ್ಲ ಹೆಂಗಳು ಬೆಳೆಯುತ್ತೆ, ಸುತ್ತಮುತ್ತಲು ಬೆಳೆದವರ್ದನ್ನು ತಗೊಳ್ತೆ. ಹಂಗೆ ಎರಡು ರೀತಿ ಇತ್ತು. ಒಂದು ಮಾರ್ಕೆಟ್ಲಿ ಡಿಮಾಂಡ್ ಬಂದ ಮೇಲೆ, ಈಗಂತೂ ಹೆಚ್ಚು ಹೆಚ್ಚು ಜನಾಂಗ ಇಂಥದ್ರ ಮಾಡುವಿರಾ, ಹಿಂಗೆ ಸಿಕ್ಕುವ ಹೇಳಿದ್ರೆ ಹೆಚ್ಚು ಕ್ಲೋಸ್ ಆದಂಗೆ ಹೆಚ್ಚು ಕೇಳಿ ಶುರು ಮಾಡಿದ್ದು. ನಂಗೆ ತುಂಬಾ ಖುಷಿ ಆಗುತ್ತೆ. ಕೆಲವು ಹೆಂಗಳೇ ಮಾಡಿದ್ದು ಇದ್ದು ಅಲ್ಲದ. ಈಗ ಉದಾಹರಣೆಗೆ ಸೋಪ್ ನಾವೇ ಮಾಡಿದ್ದು ಅನಿಸುತ್ತು.
ಕೋವಿಡ್ ಟೈಮಲ್ಲಿ ಈ ಸತ್ತೊಮ್ಮಿನ ಡಿಸ್ಟಿಲೇಷನ್ ಮಾಡುವಾಗ ಅದರ ಅಡಿಲಿ ಕಷಾಯ ಚೆರಟ್ಟು ಉಳಿತು ನೋಡಿ, ಕಪ್ಪು ಕಷಾಯ. ಹಾ ಅದರ ಹೆಂಗ ಇಲ್ಲಿ ವೇಸ್ಟ್ ಒಳ್ಳೆ ಹಂಗಲ್ಲ, ಈಗ ಹಟ್ಟಿ ಬಯೋಗ್ಯಾಸ್ ಎಲ್ಲ ಇಪ್ಪ ಕಾರಣ ಸ್ಲರಿ ಒಟ್ಟಿಗೆ ಕೊಟ್ಟು ಆರ್ಗ್ಯಾನಿಕ್ ಗೊಬ್ಬರ ಮಾಡಿ ತೋಟಕ್ಕೆ ಹಾಕಿ ಹೊಡಿತಿದೆ. ಆದ್ರೂ ಕೂಡ ಅದರ ಮಸ್ಲಿನ್ ಬಟ್ಟೆಯಲ್ಲಿ ಫಿಲ್ಟರ್ ಮಾಡಿ ಆ ಕಷಾಯವ ಅದ್ರಲ್ಲಿ ಎಂತ ವ್ಯಾಲ್ಯೂ ಅಡಿಷನ್ ಮಾಡ್ಲಿಕ್ಕೆ ಹುಡುಕಿಡುವಾಗ ಆಯುರ್ವೇದ ಎಕ್ಸ್ಪರ್ಟ್ಸ್ ಅಥವಾ ಆಯುರ್ವೇದ ಪಂಡಿತರಿಗ ನಾವು ತುಂಬಾ ಜನ ಹೆಲ್ಪ್ ಮಾಡ್ತಾ ಇದ್ದು, ಅವರ ಗೈಡೆನ್ಸ್ ಪ್ರಕಾರ ಚರ್ಮದ ಹೆಲ್ತಿಗೆ ಒಳ್ಳೇದು ನೋಡಿ ಕಷಾಯ ಸೋಪ್ ಹೊಡಿ ಕೋವಿಡ್ ಟೈಮಲ್ಲಿ ತಂದೆಯ. ಅದು ಸ್ಕಿನ್ ಹೆಲ್ತಿಗೆ ಲಾವಂಚ, ನನ್ನಾರಿ, ನೆಲ್ಲಿ, ಭದ್ರಮುಷ್ಟಿ, ಶುಂಠಿ, ಕೊತ್ತಂಬರಿ, ಲವಂಗ, ನೆಲ್ಲಿ, ಏಲಕ್ಕಿ ಇಂಥದೆಲ್ಲ ಮಿಕ್ಸ್ ಇಪ್ಪ ಕಾರಣ ಅದಕ್ಕೆ ಮಂಜಿಷ್ಟ ಬೇರಿನ ಪೌಡರ್ ಸೇರಿಸಿ ಚರ್ಮದ ತುರಿಕೆಗೆ ಹೆಲ್ಪ್ ಅಪ್ಪ ಹಂಗೆ. ಹಂಗೆ ಲೆಮನ್ ಗ್ರಾಸ್ ಇಲ್ಲಿ ಬೆಳೀತಾ ಇರ್ತದೆ. ಹೆಂಗ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಸಿನ್ ಅಂಡ್ ಅರೋಮ್ಯಾಟಿಕ್ ಪ್ಲಾಂಟ್ಸ್ ಅಲ್ಲಿ ಹೆಂಗ ಟ್ರೈನಿಂಗ್ ಮತ್ತೆ ಮೆಟೀರಿಯಲ್ಸ್ ಬೆಂಗಳೂರಲ್ಲಿ ಕೊಟ್ಟಿದ್ದು. ಹಾಗೆ ಲಾವಂಚ ಬೆಳೆದನ್ನು ಕೂಡ ಎಸೆನ್ಷಿಯಲ್ ಆಯಿಲ್ ಇಲ್ಲೇ ತೆಗೆತ್ತೆ. ಅದರ ಉಪಯೋಗ ಮಾಡಿ ಇದು ಸೋಪು, ಲೆಮನ್ ಗ್ರಾಸ್ ಸೋಪು ಮಾಡುವಂತದ್ದು. ಅದು ಲೆಮನ್ ಗ್ರಾಸ್ ನಿಗೆ ಗೊಂತಿಕ್ಕು ಅದರ ಅರೋಮ ಮಜ್ಜಿಗೆ ಹುಲ್ಲುಳಿ ಹೇಳ್ತಾವ್. ಅದು ಒಳ್ಳೆ ಅದರ ಫ್ರಾಗ್ರೆನ್ಸ್ ತುಂಬಾ ಚಿಯರ್ಫುಲ್, ಅದು ಒಂದು ಖುಷಿ ಆಯ್ತು. ಸ್ನಾನ ಮಾಡುವಾಗಲೇ ಒಂದು ಅರೋಮಾ ಥೆರಪಿ ಅನಿಸುತ್ತು. ಅದಕ್ಕೆ ಅರಸಿನದ ಎಣ್ಣೆ, ಅಲೋವೆರಾ ಜೆಲ್, ಕೊಕೊನಟ್ ಆಯಿಲ್ ಬೇಸ್ ಎಲ್ಲ ಹಾಕಿ ಅದು ಒಂದು ಸೋಪ್. ಅದು ಪಿಂಪಲಿಂಗ್ ಮತ್ತೆ ಹೇರ್ ಹೆಲ್ತಿಗೆ ಒಳ್ಳೇದಾಗುತ್ತೆ. ನೆಟ್ಟಿಲ್ ನೋಡುವಾಗಲೂ ಸಿಕ್ಕುತ್ತದೆ. ಆಮೇಲೆ ಕೋಕೋರೇಕಾ ಸೋಪ್. ಕೋಕೋರೇಕಾ ಸೋಪ್ ಪೇಟೆಂಟ್ ಸಿಕ್ಕಿತ್ತು ಅದಕ್ಕೆ. ಅಡಿಕೆ ಹಣ್ಣಿನ ಸಿಪ್ಪೆಯ ಎಕ್ಸ್ಟ್ರಾಕ್ಟ್, ಸಾಗುವಾನಿ ಎಲೆ ಎಕ್ಸ್ಟ್ರಾಕ್ಟ್, ಅಲೋವೆರಾ ಜೆಲ್, ಕೋಕೋನಟ್ ಆಯಿಲ್ ಬೇಸ್ ಇದರ ಉಪಯೋಗಿಸಿ ಮಾಡುವಂತದ್ದು. ಇದು ಚರ್ಮದ ಸಣ್ಣ ಬಿಳಿ ಕಲೆಗ, ಸಣ್ಣ ಸಣ್ಣ ಸ್ಕ್ರಾಚಸ್ ಆಗಿ ಚರ್ಮಕ್ಕೆ ಗೊಂತಿಲ್ಲದೆ ಸಣ್ಣ ಸಣ್ಣ ಅತ್ಲೈತ ಹೋಪಾಗ ಗೋಡೆ ತಾಗಿಯೂ ಗಾಯ ಆಗುತ್ತೆ ನೋಡಿ, ಅಂತದೆಲ್ಲ ಬೇಗ ಹೀಲ್ ಮಾಡ್ಲೆ ಅದು ಹೆಲ್ಪ್ ಆಗುತ್ತೆ. ಮತ್ತೆ ಸೂದಿಂಗ್ ಎಫೆಕ್ಟ್ ಇರುತ್ತೆ. ಒಳ್ಳೆ ಮಾಯಿಶ್ಚರೈಸರ್ ಸೋಪ್ ಆಗಿ ಅದು ಯೂಸ್ ಆಗುತ್ತೆ. ಅದಕ್ಕೆ ಇದು ಸರ್ಕಾರದ ಪೇಟೆಂಟ್ ಕೂಡ ಸಿಕ್ಕಿದ್ದು. ಅದೊಂದು ಇಡೀ ಸಂಪೂರ್ಣ ಸತ್ತಂ ತಂಡಕ್ಕೆ ಒಂದು ಖುಷಿಯ ವಿಷಯ. ಕೊಕೊರೆಕಾ ಸೋಪಿಗೆ ಪೇಟೆಂಟ್ ಸಿಕ್ಕಿದ್ದೊಳ್ಳಿ. ಹಂಗೆ ಅದರ ನಂತರ ಎಕ್ಸ್ಟ್ರಾಕ್ಟ್ ಗಳನ್ನು ಮಾಡ್ಲಿ ಶುರು ಮಾಡಿದೆ. ಅದನ್ನ ನಾವು ಅದ್ರ ಬಗ್ಗೆ ಹೇಳ್ತೀಯಾ? ಹೇಳಿ. ಅದರ ನೆಕ್ಸ್ಟ್ ಕೆಲವು ಎಕ್ಸ್ಟ್ರಾಕ್ಟ್ ಗಳ ಮಾರ್ಕೆಟಿಂಗ್ ಬಿಟ್ಟೆ ಹೇಳಿದ್ರೆ ಕೆಲವು ಜನ ಎಲ್ಲ ಈ ಸತ್ತಮ್ಮ ಕುಡ್ದವುದೇ ಅಸಿಡಿಟಿ ಆಯ್ತು, ಅಸಿಡಿಟಿ ಕಪ್ಪಂಗಿಪ್ಪದೇನಾದ್ರು ಮಾಡ್ಲೇಡಿಗ ಹಾಂಗುದೆಲ್ಲ ಕೇಳಿ ಉಳಿತಿದೆ. ಹಂಗೆ ಜೀರಿಗೆ, ಕೊತ್ತಂಬರಿ, ಓಮ ಎಲ್ಲ ಅದರ ಅದೊಂದು ಎಕ್ಸ್ಟ್ರಾಕ್ಟ್. ಮತ್ತೆ ಯೂರಿನರಿ ಸಿಸ್ಟಮ್ ಬೂಸ್ಟರ್ ಹೇಳಿ ಮೇನ್ ಆಗಿ ನೆಗ್ಗಿನ ಮುಳ್ಳು ಇಪ್ಪದ ಅದರಲ್ಲಿ. ನೆಗ್ಗಿನ ಮುಳ್ಳು, ಪಾಷಾಣ ಭೇದ, ಪುನರ್ನವ ಹಂಗಿಪ್ಪ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ಒಂದು ಅದು ಯೂರಿನ್ ಇನ್ಫೆಕ್ಷನ್ ಗೆ ಎಲ್ಲ ತುಂಬಾ ಹೆಲ್ಪ್ ಅಪ್ಪಂಗಿಪ್ಪದು. ಹಂಗೆ ಅದೊಂದು ಎಕ್ಸ್ಟ್ರಾಕ್ಟ್ ಮಾಡಿದೆ. ಕಿಡ್ನಿ ಸ್ಟೋನಿಂಗ್ ಹೆಲ್ಪ್ ಆಗುತ್ತೆ. ಕಿಡ್ನಿ ಸ್ಟೋನಿಂಗ್ ತುಂಬಾ ಹೆಲ್ಪ್ ಆಗುತ್ತೆ. ಹಂಗೆ ಅದೇ ಇದೆಲ್ಲ ಹಿಂಗೆ ಮಾಡ್ತಾ ಇದ್ದಂಗೆ ನೆಕ್ಸ್ಟ್ ಹೆಂಗೋನು ಕೆಲವೆಲ್ಲ ಐಡಿಯಾ ಬಂತು. ಡಯಾಕ್ಯಾರಲ್ ಒಂದು ಅದು ಎಕ್ಸ್ಟ್ರಾಕ್ಟ್ ಹೇಳಿದ್ರೆ, ಎಕ್ಸ್ಟ್ರಾಕ್ಟ್ ಹೇಳಿದ್ರೆ ಕಾನ್ಸಂಟ್ರೇಷನ್ ಅದು ನೀರಿಗೆ ನಾವು ಆಡ್ ಮಾಡಿ ಕುಡಿಯಕ್ಕದರ. ಡಯಾಕ್ಯಾರಲ್ ಡಯಾಬಿಟಿಸ್ ಗೆ ಹೆಲ್ಪ್ ಅಪ್ ಹಂಗಿಪ್ಪದೊಂದು ಎಕ್ಸ್ಟ್ರಾಕ್ಟ್. ಅದ್ರೊಟ್ಟಿಗೆ ಮತ್ತೊಂದು ವಿಮೆನ್ ವೆಲ್ನೆಸ್ ಎಕ್ಸ್ಟ್ರಾಕ್ಟ್ ಹೇಳಿ ಹಾಂಗುದು ಮಾಡಿದೆ. ಈ ಇದು ಪೀರಿಯಡ್ಸ್ ಟೈಮಿಗೆ ಅಪ್ಪ ಹೊಟ್ಟೆ ಬೇನೆ ಆಯ್ತು, ಕಾಲು ಕಾಲು ಸೆಳಿಬದು, ಹಾಗೆ ಅದಕ್ಕೆ ಎಲ್ಲ ಪ್ರಾಬ್ಲಮ್ ಹೆಲ್ಪ್ ಅಪ್ ಹಂಗಿಪ್ಪದು. ಹಂಗೆ ಎಕ್ಸ್ಟ್ರಾಕ್ಟ್ ಗಳು 5-6 ವೆರೈಟಿ ಎಕ್ಸ್ಟ್ರಾಕ್ಟ್ ಗಳು ಇದ್ದೀಗ. ವಿಮೆನ್ ವೆಲ್ನೆಸ್ ತುಂಬಾ ಸುಲಭ. ಇದು ಎಕ್ಸ್ಟ್ರಾಕ್ಟ್ ಮಾಡಿ ಕೊಟ್ಟಪ್ಪಾಗ ಈಗ ವಿಮೆನ್ ವೆಲ್ನೆಸ್ ಎಲ್ರಿಗೂ ಸಮಸ್ಯೆ ಇರುತ್ತೆ. ಈಗ ಹೆಂಗಳ ಮನೆಯಕ್ಕೂ ಅಥವಾ ನಾವು ಪರಿಚಯ ಅಕ್ಕದಂಗೆ ಅಂದ್ರೆ ಎಲ್ರಿಗೂ ಈ ಸಮಸ್ಯೆ ಇರುತ್ತಲ್ಲ ರಜ ಅವಕ್ಕೆ ಅದರ ಕಷ್ಟ ತುಂಬಾ ಪುರ್ಸೋತಿರುತ್ತಿಲ್ಲ ಅಥವಾ ಕೆಲವು ಬಂತಿರುತ್ತಿಲ್ಲ. ಜಸ್ಟ್ ನೀರಿಗೆ ಆಡ್ ಮಾಡಿ ಕುಡಿದರೆ ತುಂಬಾ ರಿಲೀಫ್ ಅನ್ಸುತ್ತೆ. ಅದು ಕನ್ವೀನಿಯಂಟ್, ಸುಲಭ. ಎಕ್ಸ್ಟ್ರಾಕ್ಟ್ ರೆಡಿ ಸಿಕ್ಕುವ ಕಾರಣ ಕ್ವಾಲಿಟಿ ಬಗ್ಗೆ ಹಿಂಗ ಲೈಕ್ ಜಾಗ್ರತೆ ಮಾಡುವ ಕಾರಣ ಒಳ್ಳೆ ಹರ್ಬ್ಸ್ ಅನ್ನೇ ಸಿಲೆಕ್ಷನ್ ಮಾಡ್ತೇವೆ, ಪ್ರೊಸೆಸ್ ನ ಫಾಲೋ ಮಾಡ್ತೇವೆ. ವ್ಯಾಕ್ಯೂಮ್ ಡಿಸ್ಟಿಲೇಷನ್ ಇದ್ದಿಲ್ಲಿ ಆದ ಕಾರಣ ತಕ್ಕೊಂಬೋಕೆ ಧೈರ್ಯಲ್ಲಿ ತರ ಯಾವುದೇ ಶುದ್ಧ ನೀರಿಗೆ ಹಾಕಿ ಮಾಡಿಕೊಂಡ್ರೆ ಇಡೀ ದಿನ ಅದರ ಕುಡಿದು ಅದಕ್ಕೆ ಅದರ ಬೆನಿಫಿಟ್ ಪಡ್ಕೊಂಬಲು ಸುಲಭ ಆಗುತ್ತೆ. ಕನ್ವೀನಿಯಂಟ್ ಪ್ಯಾಕೇಜಿಂಗ್ ಆಗಲಿ ಉಪಯೋಗಕ್ಕೆ ಆಗಲಿ ಹಂಗೆ ಎಂಗಳ ಉದ್ದೇಶ ಹಾಗೆ ಸರ್ವ್ ಆಗುತ್ತೆ, ಸುಲಭ ಮಾಡಿಕೊಡ್ಲಿ. ಓಕೆ, ಸೊ ಒಂದೊಂದರ ಶುರು ಮಾಡಿಯಪ್ಪಾಗ ಮತ್ತೊಂದು ಹುಟ್ಟಿಕೊಂಡು ಹಾಗೆ ಅದ್ರೊಟ್ಟಿಗೆ ಪಬ್ಲಿಕ್ ಡಿಮ್ಯಾಂಡಿನೊಟ್ಟಿಗೆ ಇಲ್ಲಿವರೆಗೆ ಬೈಂದು.
ಮೀರನ ರಿಲೇಟಿವ್ ಕೇಳಿದ್ದದು ಹಿಂಗೆ ಒಂದು ಮಾಡ್ಲೇಡಿ ಈಗ ಹೇಳಿ ಮತ್ತೆ ರಜಾ ಆಯುರ್ವೇದ ಡಾಕ್ಟರ್ ಫಾರ್ಮಸಿಯು ಇಂಗ್ರೀಡಿಯೆಂಟ್ಸ್. ಮತ್ತೆ ರಜಾವೇ ಹೇಳಿದ್ದು ಮತ್ತೆ ಅದನ್ನೇ ಡೆವಲಪ್ ಮಾಡಿ ಮಾಡಿ ಟ್ರೆಡಿಷನಲ್ ವ್ಯಾಲ್ಯೂವಿಂಗ್ ಸೈನ್ಸಿನ ಆಡ್ ಮಾಡಿ ಮಾಡಿ ಮೀರನೇ ಅದರ ಹೆಚ್ಚು ಕುಕ್ಕರ್ ಡಿಸ್ಟಿಲೇಷನ್ ಮಾಡಿ ಮತ್ತೆ ನೆಕ್ಸ್ಟ್ ಲೆವೆಲ್ ನ ಡಿಸ್ಟಿಲೇಷನ್ ಅಲ್ಲಿ ಮಾಡಿ ಟ್ರಯಲ್ ನೋಡಿ ಮತ್ತೆ ಆಯುರ್ವೇದ ಎಕ್ಸ್ಪರ್ಟ್ಸ್ ಕ್ಲಿನಿಕಲ್ ಟ್ರಯಲ್ ಮಾಡಿ ಹಾಗೆ ಹಾಗೆ ತಂದದ್ದು ತುಂಬಾ ಇಫೆಕ್ಟಿವ್ ಅದು ತುಂಬಾ ಬೇಗ ರಿಸಲ್ಟ್ ಬಂತಾವತ್ತು. ಅದು ಹಿಂಗೆ ನಿಂಗೆ ಆಗ ಕೇಳಿದ ಕ್ರಿಶ್ಚಿಯನ್ ಒಂದು ಜನಗಳಿಗೆ ಕೇಳಿ ಮಾಡಿದ ಪ್ರಾಡಕ್ಟ್ ಡಿಟಾಕ್ಸ್ ಒಳಗೆ ಹಾಕುತ್ತೆ ಅಂದ್ರೆ ಯೂರಿನರಿ ಸಿಸ್ಟಮ್ ಅಷ್ಟೇ ಮಿಕ್ಕಿನ ಮುಳ್ಳು ಮೇನ್ ಅದ. ಅದೇ ನಾನೀಗ ಆಲ್ರೆಡಿ ನೋಡಿದಂಗೆ ಸತ್ವಂ ಹೇಳುತ್ತಿದ್ದು ಒಟ್ಟಿಗೆ ಹಾರ್ದಿಕ್ ಹರ್ಬಲ್ಸ್ ಹೇಳುವ ಹೆಸರು ಇದ್ದು ಈ ಎರಡು ಇದೆಂತ ಒಂದೇಯ ಈಗ ಇದ್ರ ಚೇಂಜ್ ಮಾಡಿದ್ದ ಹೆಂಗೆ ಇದು? ಹಾರ್ದಿಕ್ ಹರ್ಬಲ್ಸ್ ಕಂಪನಿ ಹೆಸರು ಈಗ ರಿಜಿಸ್ಟರ್ಡ್ ಫರ್ಮ್ ಹಾರ್ದಿಕ್ ಹರ್ಬಲ್ಸ್ GST ಪ್ಯಾಕಿಂಗ್ ಲೈಸೆನ್ಸ್ FSSAI ಬೇರೆ ಬೇರೆ ಕ್ವಾಲಿಟಿ ಲೈಸೆನ್ಸ್ ಇದು ಮೀರಾ ಓನರ್ ಇದಾರ ಸದ್ಯಕ್ಕೆ ಸೋಲ್ ಪ್ರೊಪ್ರೈಟರ್ಶಿಪ್ ಆಗಿ ಬೆಳೀತಾ ಇದೆ ಕಂಪನಿ. ಸತ್ವಂ ಬ್ರ್ಯಾಂಡ್ ಸತ್ವಂ ಪ್ರಾಡಕ್ಟ್ ಗಳ ಹೆಸರು ಸತ್ವಂ ಬಳಿ ಕಂಪನಿ ಹೆಸರು ಹಾರ್ದಿಕ್ ಹರ್ಬಲ್ಸ್ ಪ್ರಾಡಕ್ಟ್ ಸತ್ವಂ ಹಾರ್ದಿಕ್ ಹರ್ಬಲ್ಸ್ ಅದರ ಇದಂಗ ಡಿಸೈನ್ ಕೂಡ ಅದೆಲ್ಲ ಟ್ರೇಡ್ ಮಾರ್ಕ್ ಆಯ್ತು. H ಮಧ್ಯದಲ್ಲಿ ಹಾರ್ಟ್ ಹೃತ್ಪೂರ್ವಕ ಹೃದಯದಿಂದ ಈಗ ಖುಷಿಲಿ ಮಾಡೋ ಪ್ರಾಡಕ್ಟ್ ಆದ ಕಾರಣ ಹೃದಯದಿಂದ ಬಂದು ಇದು ಹಾರ್ಟ್ ಚಿಹ್ನೆ ಆಗಿ 5 ಹರ್ಬ್ಸ್ ಎಲ್ಲ ಇತ್ತು ಹಂಗೆ ಅದರ ಟ್ರೇಡ್ ಮಾರ್ಕ್ ಮಾಡಿಕೊಂಡಿದೆ. ಹಂಗೆ ಈಗ ನಾವು ಹೃತ್ಪೂರ್ವಕ ಸ್ವಾಗತ ಹಾರ್ದಿಕ ಸ್ವಾಗತ ಹೇಳ್ತಲ್ಲ ಹಾಗೆ ಬಂದ ಹೆಸರು ಸತ್ವಂ. ಈಗ ನಾವು ಎಕ್ಸ್ಟ್ರಾಕ್ಟ್ ಗಳ ವಿಷಯ ಮಾತಾಡಿತ್ತಲ್ಲ ಸನಕ ಅದರ ಸತ್ವ ಇಪ್ಪಂತದ್ದು ಈಗ ಯಾವುದೇ ಒಳ್ಳೊಳ್ಳೆ ಹರ್ಬ್ಸ್ ಗಳ ಕೋರ್ ಸತ್ವಂಗ ಮೂಲ ಸತ್ವಂಗಳ ಡಿಸ್ಟಿಲ್ ಎಕ್ಸ್ಟ್ರಾಕ್ಟ್ ಮಾಡುವ ಕಾರಣ ಅರ್ಕಾಳಿಂದ ಹೆಸರು ಮುಡುಗುದಾಳಿತ್ತು ಮತ್ತೆ ಸತ್ವಾಳಿತ್ತು ಎಂಗಳಿಬ್ಬರ ಹೆಸರು ಎಂ ಇಂದ ಸುರಪ್ಪ ಕಾರಣ ಅದರ ಮಮಕಾರ ಈ ಹಾರ್ದಿಕ ಸೇರಿಸಿ ಸತ್ವಮೊಳಿ ಮಾಡಿತ್ತು ಹಾಗೆ ಸತ್ವಮೊಳಿ ಹೆಸರು ಒಪ್ಪಲೆ ಕಾರಣ. ಓಕೆ, ಎಂತ ಹೇಳಿದ್ರೆ ಎಷ್ಟೋ ಜನಕ್ಕೆ ಖಂಡಿತ ಒಂದು ಕನ್ಫ್ಯೂಷನ್ ಇರ್ತಿ ಇದು ಆ ಹೆಸರು ಇದ್ದು ಈ ಹೆಸರು ಇದ್ದು ಎಂತರ ಇದು ಕತೆ ಹೇಳಿ. ಸೊ ಅದಕ್ಕೆ ಬೇಕಾಗಿ ನಾನು ಕ್ಲಿಯರ್ ಮಾಡ್ಲಿಕ್ಕೆ ಹೇಳಿದ್ದಿದ್ರ. ಇನ್ನು ಬಪ್ಪದಾದ್ರೆ ಖಂಡಿತ ಪ್ರತಿಯೊಂದು ಫೀಲ್ಡ್ ಇಲ್ಲೂ ಪ್ರತಿಯೊಂದು ಬಿಸ್ನೆಸ್ ಇಲ್ಲೂ ಕಾಂಪಿಟೇಷನ್ ಹೇಳುವಂತದ್ದು ಇದ್ದೇ ಇದ್ದು. ಈಗ ನಮಗೆ ಈ ಫೀಲ್ಡ್ ಇಲ್ಲಿ ಯಾವ ರೀತಿಯ ಕಾಂಪಿಟೇಷನ್ ಗೆದ್ದು ಖಂಡಿತ ಸೋಪ್ ಹೇಳ್ಯಾರ ಅದಕ್ಕೆ ಅದರದ್ದೇ ಆಗ ಈಗ ಹೆಚ್ಚು ನಾವು ಮನೇಲೆ ಸೋಪ್ ಮಾಡ್ಲೆ ಹೇಳಿಕೊಂಡು ಶುರು ಮಾಡ್ತಾ ಇದ್ದವು ಹಿಂಗಿಪ್ಪಾಗ ಕಾಂಪಿಟೇಷನ್ ಹೇಳುದು ಯಾವ ಲೆವೆಲ್? ಕಾಂಪಿಟೇಷನ್ ಇತ್ತು ಆದ್ರೆ ಹೆಂಗೋಗಿ ಅದು ಅಷ್ಟೊಂದು ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ರೆ ಹೆಂಗ ಈಗ ಒಂದು 18 ಪ್ರಾಡಕ್ಟ್ ಆಲ್ರೆಡಿ ಆಯ್ತು ಎಲ್ಲವೂ ಇನ್ನೋವೇಟಿವ್ ನಿಚ್ ಪ್ರಾಡಕ್ಟ್ಸ್ ಯಾವ್ದು ಎಲ್ಲವೂ ಒಂದು ಇನ್ಸ್ಪಿರೇಷನ್ ಇಂದ ಮಾಡಿದ್ದು ಯಾವ್ದು ಇನ್ನೊಂದು ಫಾಲೋ ಮಾಡಿ ಮಾಡಿದ್ದಲ್ಲ. ಈಗ ವಾಟರ್ ಆಗಿದ್ದರೂ ಹಂಗೆ ಶುರು ಹಿಂಗೆ ಸತ್ವಂ ಹರ್ಬಲ್ ವಾಟರ್ ಆಮೇಲೆ ಜೀರಾ ವಾಟರ್ ಇಮ್ಯುನಿಟಿ ವಾಟರ್ ಈಗ ಡಿಟಾಕ್ಸ್ ವಾಟರ್ ಅಲ್ಲಿ ಮಾಡ್ತಾ ಇದ್ದೆ. ಅದು ಬರೇ ನೀರಲ್ಲ ಅದರಲ್ಲಿ ಸತ್ವ ಇದ್ದಲ್ಲ ಹಾಗೆ ಯಾವುದೇ ಈಗ ಹೊಸ್ತು ಬನಾನಾ ಸುಕೇಳಿ ತುಂಬಾ ಮೊದಲೇ ಇದ್ದು ಹೆಂಗಾರಂತ ಇಲ್ಲಿಯಾಣ ರೀತಿಯಲ್ಲಿ ಹೆಂಗಳ ಇನ್ಫ್ರಾಸ್ಟ್ರಕ್ಚರಿಂಗ್ ಅಡ್ಜಸ್ಟ್ ಅಪ್ಪ ಹಂಗೆ ಸೈಂಟಿಸ್ಟ್ ಗಳ ಹೆಲ್ಪ್ ತಕೊಂಡು ಮಾಡುವಾಗ ಹೊಸ್ತು ರೀತಿಯಲ್ಲಿ ಮಾಡ್ತಾ ಇದ್ದೆ. ಹಂಗೆ ವಿಶೇಷ ಹೆಂಗ ಕಾಂಪಿಟೇಷನ್ ಹೇಳಿಕೊಂತ ಹೋಗ್ತಾ ಇಲ್ಲ ಇದೆಲ್ಲೋ ಹೊಸತ್ತಾದ ಕಾರಣ ಹೆಂಗ ಜನಗಳ ಎಜುಕೇಟ್ ಮಾಡಿ ಎಂಪವರ್ ಮಾಡ್ಲಿ ವರ್ಷಗಟ್ಲೆ ಟೈಮ್ ತಗೊಳ್ತು ಅದ್ರ ತಾಳ್ಮೆ ಪಗಣ ಆಗುತ್ತೆ ಹಂಗೆ ಹೆಂಗೆ ಕಾಂಪಿಟೇಷನ್ ನ ಬಿಸಿ ಗೊಂತ ಇದಿಲ್ಲ ಎಷ್ಟರವರೆಗೆ ಅದರ ಬಿಸಿ ಮುಟ್ಟಿದ್ದಿಲ್ಲ. ಆದರೆ ಎಲ್ಲವೂ ಹೊಸತ್ತಾದ ಕಾರಣ ಅದೇ ಒಂದು ಚಾಲೆಂಜ್ ಅದರ R&D ಮಾಡೋದು ಚಾಲೆಂಜ್ ಅದಕ್ಕೆ ಎಫಿಕಸಿ ತಪ್ಪದು ಚಾಲೆಂಜ್ ಶೆಲ್ಫ್ ಲೈಫ್ ತಪ್ಪದು ಚಾಲೆಂಜ್ ಸುಮಾರು ಸತಿ ರಿಜೆಕ್ಷನ್ ಆಗಿ ಚೆಲ್ಲಕ್ ಆಗಿ ಬೈಂದು ಎಲ್ಲ ಪ್ರಾಡಕ್ಟ್ ಗಳಲ್ಲಿ ಹೆಂಗ ಮತ್ತೆ ಪ್ರಿಸರ್ವೇಟಿವ್ ಕೆಮಿಕಲ್ ಹಾಕುತ್ತಿಲ್ಲ ಅದ ಕಾರಣ ಹೆಂಗೆ ಕಷ್ಟ ನಷ್ಟ ಅಪ್ಪದೆಲ್ಲ ಶುರುವಿಗೆ ಆಗುತ್ತೆ ಒಂದರಿಂದ ಸ್ಟೆಬಿಲೈಸ್ ಆದ್ರೆ ಮತ್ತೆ ಹೆಂಗ ಎಷ್ಟು ಕಾಂಪಿಟೇಷನ್ ಹೇಳಿ ವಿಶೇಷ ಕೊಂತ ಇದಿಲ್ಲ ಇನ್ನು ಬಪ್ಪಲು ಸಾಕು ಅಷ್ಟಪ್ಪ ಹೆಂಗಳದ್ದು ಹೊಸ ಪ್ರಾಡಕ್ಟ್ ಆಗ್ತಾ ಇಪ್ಪಗಾರನ ಹೆಂಗೋಗಿ ಅದು ಹೆಂಗಳೊಳಗೆ ಕಾಂಪಿಟೇಷನ್ ಹೆಂಗೋಗಿ ಇಪ್ಪಗಾರನ ಹೆಂಗೋಗಿ ಅದರ ಹೆರಾಣ ಬಿಸಿ ಹೆಂಗೋಗಿ ಅಷ್ಟು ತಟ್ಟಿದ್ದಿಲ್ಲ ಅಷ್ಟೊಳಗೆ ಕಷ್ಟ ನಷ್ಟ ಹಂಗ ರಜಾ ಅಭ್ಯಾಸ ಆಯ್ತು ಹೆಂಗ ಅದಕ್ಕೆ ರೆಡಿ ಇದ್ದ ಹೇಳಲ್ಲ ಆದ್ರೆ ಅದು ಪಾರ್ಟ್ ಆಯ್ತು ಹಂಗೆ ಅದರ ಬಗ್ಗೆ ದೊಡ್ಡ ಚಿಂತೆ ಆಗ್ತಿಲ್ಲ ಹಂಗೆ. ಈಗ ನಿಂಗೆ ಆಲ್ರೆಡಿ ಹೇಳಿದೆ ಮೀರಕ್ಕ ಸೋಲ್ ಪ್ರಾಪರ್ಟರ್ಶಿಪ್ ಆಗಿ ಇದ್ದು ಇನ್ನು ಹೇಳಿ ಆದರೆ ಖಂಡಿತ ಈಗ ಇಷ್ಟು ಮಟ್ಟಲ್ಲಿ ಒಂದು ಪ್ರೊಡಕ್ಷನ್ ಆಯ್ತು ಹೇಳ್ರೆ ಒಂದು ಟೀಮ್ ಇಲ್ಲದೆ ಖಂಡಿತ ಸಾಧ್ಯ ಇಲ್ಲ. ನಿಂಗಳ ಟೀಮ್ ಎಷ್ಟು ಜನರ ಟೀಮ್ ಇದು ಹೇಂಗಿದ್ದು ನಿಂಗಳ ಒಂದು ಫ್ಯಾಕ್ಟ್ರಿ ಸೆಟಪ್ ಹೇಳಿ.
ಈಗ ಒಂದು ಇಲ್ಲಿ ಇನ್ ಹೌಸ್ ಫ್ಯಾಕ್ಟರಿಯ ಒಳ ಒಂದು 21 ಜನರ ಟೀಮ್ ಇದ್ದೆ. ಅದರಲ್ಲಿ ಪ್ರೊಡಕ್ಷನ್ ಟೀಮ್ ಇದ್ದು, ಮಾರ್ಕೆಟಿಂಗ್ ಸೇಲ್ಸ್ ರೆಪ್ರೆಸೆಂಟೇಟಿವ್ ಇದ್ದು, ಡ್ರೈವರ್ಸ್ ಇದ್ದು, ಆಮೇಲೆ ಅಕೌಂಟೆಂಟ್ ಇದ್ದ, ಆಮೇಲೆ ಕ್ವಾಲಿಟಿ ಕಂಟ್ರೋಲ್ ಇನ್ವೆಂಟರಿ ಕಂಟ್ರೋಲ್ ಇದ್ದು, ಮಾರ್ಕೆಟಿಂಗ್ ಹೆಡ್ ಒಬ್ರು ಇಂಗಳದಲ್ಲಿ ಒಂದು 3-4 ಜನ ಬ್ಯಾಂಗ್ಳೂರಿಂದ ಕೋವಿಡ್ ಟೈಮಲ್ಲಿ ಅಲ್ಲಿಯ ಜಾಬ್ ಬಿಟ್ಟು ಊರಿಗೆ ಬಪ್ಪು ಸಿಕ್ಕಿದವು. ಅದು ಒಂದು ಖುಷಿಯ ವಿಷಯ. ಎಕ್ಸ್ಪೀರಿಯನ್ಸ್ ಅಲ್ಲಿ ಅದರ ತಕೊಂಡು ಇಲ್ಲಿಗೆ ಹಳ್ಳಿಗೆ ಬಂದವು. ಉದಾಹರಣೆಗೆ ಮಾರ್ಕೆಟಿಂಗ್ ನಾವು ಇದ್ದವು, ಕ್ವಾಲಿಟಿ ಕಂಟ್ರೋಲ್ ನಾವು ಹೆರಿಂದ ಬಂದವು, ಪ್ರೊಡಕ್ಷನ್ ಇಂಜಿನಿಯರ್ ಅವು ಕೂಡ BEL ಆಗಿ ಇಲ್ಲಿ ಬಂದವು. ಈಗ ಮ್ಯಾರೇಜ್ ಎಲ್ಲ ಆಗಿ ಸೆಟ್ಲ್ ಆಯ್ತು. ಅನಂತರ ಈಗ ಇನ್ನೊಬ್ರು ಒಂದೇ ಕಂಪನಿಲಿ ಈ ಜ್ಯೋತಿ ಲ್ಯಾಬ್ ಇಲ್ಲಿ ಒಂದು 33 ವರ್ಷ ವರ್ಕ್ ಮಾಡಿ ರಿಟೈರ್ ಆಗಿ ಊರಿಗೆ ಬಂದು ಇನ್ನು ಸುಮ್ಮನೆ ಅಂತ ಹೋಗ್ಬೋದು ಅರಿಂಗಾರಿಂದ ಅನುಭವ ಕೊಟ್ಟು ಆಳ್ಬಿಕೆ ಇಪ್ಪಾಗ ಕರ್ನಾಟಕ ಬ್ಯಾಂಕಿನ ಇಲ್ಲಿಗೆ ಲಿಂಕ್ ಮಾಡಿದವು ಅವರ. ಹಾಗೆ ಈ ಒಂದು 3 ತಿಂಗಳಿಂದ ಫುಲ್ ಮಾರ್ಕೆಟಿಂಗ್ ಟೀಮ್ ಹೆಡ್ ಆಗಿ ಅವು ಕೆಲಸ ಮಾಡ್ತಾ ಇದ್ದವು. ಹಂಗೆ ಬೇರೆ ಕಡೆ ಎಕ್ಸ್ಪೀರಿಯನ್ಸ್ ತಕೊಂಡವು ಹೆಂಗೆ ಸಿಕ್ಕಿದವು ಬೈ ಚಾನ್ಸ್. ಇಲ್ಲಿ ಎಕ್ಸ್ಪೀರಿಯನ್ಸ್ ತಕೊಂಡು ಬೆಳೆದವುದೇ ಇದ್ದವು. ಹಂಗೆ ಸಣ್ಣವರ ಯುವಕರ ಮತ್ತು ಹಿರಿಯರ ಒಂದು ಮಿಕ್ಸ್ಡ್ ಟೀಮ್ ಆಗಿದ್ದು. ಹಂಗೆ ಎಲ್ಲಾ ಫೀಲ್ಡ್ ಅಲ್ಲಿ ಇನ್ನಷ್ಟು ಸೋಷಿಯಲ್ ಮೀಡಿಯಲ್ಲಿ ಆಕ್ಟಿವೇಶನ್ ಸತ್ತೊಂ ಕನೆಕ್ಟ್ ಒಂದು ಮಾಡ್ತಾ ಇದ್ದೆ. ಈಗ ಮೀರಾ ಮತ್ತೆ ಅವರ ಫ್ರೆಂಡ್ ಸೌಖ್ಯ ಮೋಹನ್ ಹೇಳುವ ಸೇರಿ ಮಲ್ಟಿ ವೆಂಡರ್ ಕಾಮರ್ಸ್ ಮಾಡ್ತಾ ಇದ್ದವು. ನಮ್ಮ ಹಂಗೆ ಬೇರೆ ಬೇರೆ ಫುಡ್ ಮಾತ್ರ ಅಲ್ಲ, ಬೇರೆ ಅದು ಕಿಚನ್ ಎಕ್ವಿಪ್ಮೆಂಟ್ ಸಿಕ್ಕು, ಫಾರ್ಮ್ ಎಕ್ವಿಪ್ಮೆಂಟ್ ಸಿಕ್ಕು, ಏನೋ ವಿಶೇಷ ಬಟ್ಟೆ ಇಕ್ಕು, ಅಥವಾ ಯಾವುದೋ ಒಂದು ಇನ್ನೋವೇಟಿವ್ ಯಾವುದೋ ಒಂದು ಗ್ಯಾಡ್ಜೆಟ್ ಇಕ್ಕು, ಅಥವಾ ಯಾವುದೋ ಒಂದು ಸಣ್ಣ ಮಿಷಿನರಿ ಇಕ್ಕು, ಅಥವಾ ಯಾವುದೋ ಆರ್ಗ್ಯಾನಿಕ್ ಫುಡ್ ಪಿಕ್ಕಲ್ ಅಂತದ್ದು ಇಕ್ಕು, ಅಂತದ್ದು ಯೂನಿಕ್ ಬೇರೆ ಬೇರೆ ಕಡೆಯಿಂದ ಆಯ್ಕೆ ಮಾಡಿ ಮಾರ್ಕೆಟಿಂಗ್ ಇದ್ದರೆ ಅವರದ್ದೇ ಬ್ರ್ಯಾಂಡ್ ಇದ್ದರೆ ಅವರದ್ದೇ ಬ್ರ್ಯಾಂಡ್ ಇಲ್ಲದ್ರೆ ಎಂಗಳ ಬ್ರ್ಯಾಂಡಿನ ಅವಕ್ಕೆ ಕೊಟ್ಟು ಮಾರ್ಕೆಟಿಂಗ್ ಅವೇರ್ನೆಸ್ ಕೊಟ್ಟು ಕ್ವಾಲಿಟಿ ಕಂಟ್ರೋಲ್ SOPs ಎಲ್ಲ ಕೊಟ್ಟು ಪ್ಯಾಕಿಂಗ್ ಎಜುಕೇಶನ್ ಎಲ್ಲ ಕೊಟ್ಟು ಅವಕ್ಕೂ ಹೆಲ್ಪ್ ಆಗಿ ಎಂಪವರ್ ಮಾಡುವಾಗ, ಉದಾಹರಣೆಗೆ ವಿಮೆನ್ ಎಂಟರ್ಪ್ರನರ್ಸ್, ರೂರಲ್ ಎಂಟರ್ಪ್ರನರ್ಸ್ ಇವಕ್ಕೂ ಸಪೋರ್ಟ್ ಅಪ್ ಆಗಿ ಸತ್ತೊಂದು ಕನೆಕ್ಟ್ ನೀಚ್ ಪ್ರಾಡಕ್ಟ್ಸ್ LLP ಒಂದು LLP ಮಾಡಿದ್ದೆವು. ಅದರದ್ದು ವೆಬ್ಸೈಟ್ ಎಲ್ಲ ಆಗ್ತಾ ಇತ್ತು. ಇನ್ನೊಂದು 2 ತಿಂಗಳಲ್ಲಿ ಲಾಂಚ್ ಆಗ್ಕು. ಬೇರೆ ಬೇರೆ ಪ್ರಾಡಕ್ಟ್ ಗಳು ಹಿಂಗ ಆದ್ರೆ ಈಗ ಸ್ಕ್ಯಾನ್ ಮಾಡಿ ಯಾವ್ದು ಯೂನಿಕ್, ಯಾವ್ದು ನಿಚ್, ಯಾವ್ದು ಸ್ಪೆಷಲ್ ಹೇಳಿದ್ದು ಹಂಗೆ ಹುಡುಕಲು ಶುರು ಮಾಡಿದ್ದೇನೆ. ನಿಂಗಳ ಹೆಲ್ಪ್ ಅದಕ್ಕೆ ಖಂಡಿತ ಬೇಕು. ಒಂದು ವಿನ್ ವಿನ್ ಸಿಚುವೇಶನ್ ಅಲ್ಲಿ ಮಾರ್ಕೆಟಿಂಗ್ ಪ್ಲಾಟ್ಫಾರ್ಮ್ ಮಾಡುವ ಹೇಳಿ ಹಂಗೆ ಶುರು ಮಾಡಿದ್ದೆ. ಹಂಗೆ ಕಿನ್ನಿಗೋಳಿಲಿ ಒಂದು 7-8 ಜನ ಸೇರಿ ಅಲ್ಲಿ ಒಂದು ನಡೀತಾ ಒಂದು ವಾಟರ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟಿನ ತೆಕ್ಕೊಂಡು ಬ್ರ್ಯಾಂಡಿಲಿ ಅಲ್ಲಿ ಇದು ಕಾಪರ್ ಟ್ರೀಟ್ ವಾಟರ್ ಮತ್ತೆ ಹರ್ಬಲ್ ವಾಟರಿಂಗ್ ರೆಡಿ ಆಗಿರೋದು, ರಿನೋವೇಷನ್ ಆಗ್ತಾ ಇತ್ತು. ಉಡುಪಿ, ಮಂಗಳೂರು, ಮೂಡಬಿದ್ರೆ, ಕಾರ್ಕಳ, ಕಟೀಲು ವಿಭಾಗ ಆ ಏರಿಯಾಕ್ಕೆ ಟ್ರಾನ್ಸ್ಪೋರ್ಟೇಷನ್ ಮತ್ತೆ ಸಪ್ಲೈ ಮಾಡಲು ಸುಲಭ ಆಯ್ತು. ಹಂಗೆ ಇದ್ದ ಯೂನಿಟಿನ ತೆಕ್ಕೊಂಡು ಸ್ಕೇಲ್ ಅಪ್ ಮಾಡ್ತಾ ಇದ್ದೆ. ಹಂಗೆ ಅಲ್ಲಿ ಒಂದು ತಂಡ ಇತ್ತು. ಹಂಗೆ ಟೀಮ್ ಒಳ್ಳೆ ಟೀಮ್ ಇತ್ತು. ಹಂಗೆ ಕೆಲಸ ಮಾಡ್ಲಿಕ್ಕೆ ಖುಷಿ ಆಯ್ತು. ಇನ್ನೊಂದು ಹೇಳಿದೆ ಎಂತ ಲಾವಂಚ ಈ ತರದ ಒಂದು ಮೆಟೀರಿಯಲ್ಸ್ ನಿಂಗ ಇದ್ರ ಸಂಗ್ರಹಿಸುದು ಸೋರ್ಸ್ ಮಾಡಿ ಎಂಬುದು ಹೆರ ಅಂದಲ್ಲ, ಅಥವಾ ನಿಂಗೋಗೆ ನಿಂಗಳ ತೋಟದ್ದೇ ಸಾಕಾವುತ? ಲಾವಂಚ ಈಗ ನಮ್ಮ ಸತ್ವಮಿಗೆ ಲಾವಂಚ, ನನ್ನಾರಿ, ಭದ್ರಮುಷ್ಟಿ, ಏಲಕ್ಕಿ, ಕೊತ್ತಂಬರಿ ಹಿಂಗೆ ಒಂದು 8 ಹರ್ಬ್ಸ್ ಹಾಕುತ್ತೆ. ಈಗ ಸ್ಟಾರ್ಟ್ ರಜ ಸಾಕಾಯ್ಕೊಂಡಿತ್ತು. ಈಗ ಎಲ್ಲ ಹೆರಂದ ತರಿಸುತ್ತಾ ಇರ್ಬೋದು. ಮತ್ತೆ ಈ ಬಾಳೆಕಾಯಿ ಎಲ್ಲಾದರೂ ಅಷ್ಟೇ ಇಲ್ಲಿ ಸುತ್ತಮುತ್ತ ಎಲ್ಲ ಬೆಳೆದ ಕೃಷಿಕರೆಲ್ಲ ಹೋಗಿ ತಂದು ಕೊಡ್ತಾ ಇದ್ರು. ಬಾಳೆಕಾಯಿ ಅದಕ್ಕೆ ಬಿಲ್ ಮಾಡಿ ಮನೆಗೆ ಪೇಮೆಂಟ್ ಮಾಡ್ಲು ಕೂಡ ಇತ್ತು. ಲಾವಂಚ ರಜೆ ಬೆಳುತ್ತೆ. ಲೆಮನ್ ಗ್ರಾಸ್ ಕಂಪ್ಲೀಟ್ ಇಲ್ಲಿ ಲೆಮನ್ ಗ್ರಾಸ್ ಕಂಪ್ಲೀಟ್ ಇನ್ ಹೌಸ್ ಹಿಂಗಳೇ ಬೆಳವು. ಹಲಸಿ ಬೀಜ, ಹಲಸು, ಅದರದ್ದೊಂದು ಅಟ್ಟ ನ್ಯೂಟ್ರಿ ಅಟ್ಟಾಳಿ ಮಾಡ್ತಾ ಇದ್ದೇನೆ, ಡಯಾಕ್ಯಾರ ಅಟ್ಟಾಳಿ. ಈ ಬಾಳೆಗೊನೆ ಎಂಗಳದ್ದು ತಕೊಳ್ತೇಯ, ಸುತ್ತಮುತ್ತಲಿನವ್ರದ್ದು ತಕೊಳ್ತೇಯ, ಹೆರಂದರದ್ದು ಪರ್ಚೇಸ್ ಮಾಡ್ತೇನೆ. ಒಳ್ಳೆ ಕ್ವಾಲಿಟಿ, ಒಳ್ಳೆ ನ್ಯಾಚುರಲ್ ಆಗಿ ಯಾವುದೇ ಹೊಗೆ ಅಥವಾ ಫೋರ್ಸ್ ಕೊಡದೆ ನ್ಯಾಚುರಲ್ ಆಗಿ ಹಣ್ಣು ಮಾಡಿ ಸುಕೇಳಿ ಮಾಡುದು. ರಜ್ಜ ಸೆಕೆಂಡ್ ಕ್ವಾಲಿಟಿ ಇದನ್ನು ಫಸ್ಟ್ ರಜ್ಜ ಹೈಯರ್ ರೇಟೇ ಕೊಡ್ತೇವೆ. ಹಿಂಗೆ ಕ್ವಾಲಿಟಿ ಬಾಳೆಗೊನೆಗೆ ಹೆರಂದ ಹೆಚ್ಚು, ಒಂದು 10-15% ಹೆಚ್ಚು ರೇಟ್ ಕೊಡ್ತೇವೆ. ಇದು ಬೆಳವಕ್ಕೂ ಖುಷಿ ಕೊಡ್ತಾ ಇದೆ. ಆದ್ರೆ ಒಂದು ಕಂಪ್ಲೇಂಟ್ ಎಂಗಳ ಮೇಲೆ ಅಥವಾ ರಿಕ್ವೆಸ್ಟ್ ಎಂತ ಇತ್ತು ಹೇಳಿದರೆ, ಸೆಕೆಂಡ್ ನಿಂಗೆ ತಗೊಳ್ತಾ ಇಲ್ಲ, ಹೊಸ ಒಳ್ಳೆ ರೇಟ್ ಕೊಡ್ತೀವಿ. ಈಗ ಎಂತ ಮಾಡಿದೆ ಅಂದ್ರೆ ತೆಕ್ಕೊಂಡು ಅದರ ಬಾಳೆಕಾಯಿ ಹುಡಿ ಮಾಡಿಕೊಳ್ತೆ. ಅದೇ ಈ ನ್ಯೂಟ್ರಿ ಅಟ್ಟ ಮಾಡ್ಲೆ ಮತ್ತೆ ಡಯಾಕ್ಯಾರ್ ಅಟ್ಟ ಮಾಡ್ಲಿ ಉಪಯೋಗ ಆಗುತ್ತೆ. ಹಂಗೆ ಒಂದೊಂದೇ ಅನುಭವ ಅಥವಾ ರಜ ಫೀಡ್ಬ್ಯಾಕ್ ಅಥವಾ ಕಂಪ್ಲೇಂಟ್ಸ್ ರಜ ಪಾಸಿಟಿವ್ ಆಗಿ ತೆಕೊಂಡು ಮುಂದೆ ಹೋಗ್ತಾ ಇದ್ದಂಗೆ ಜನಗಳು ಸಪೋರ್ಟ್ ಮಾಡ್ತಾ ಇಪ್ಪ ಕಾರಣ ಅವಕ್ಕೂ ಬೇಕಪ್ಪ ವಿನ್ ವಿನ್ ಸಿಚುವೇಶನ್ ಕೊಂಡೊಬ್ಬಲ್ಲ ರಜ ಅನುಕೂಲ ಆಗುತ್ತೆ. ನಾನು ನೆಕ್ಸ್ಟ್ ಕೇಳಕೊಳ್ಳುತ್ತಿದ್ದ ಕ್ವಶನ್ ನಿಂಗಳೇ ಅಡ್ರೆಸ್ ಮಾಡಿದೆ. ಆದ್ರೆ ಈಗ ಇನ್ನು ಬಿಸ್ನೆಸ್ ಫೀಲ್ಡಿಂಗ್ ಹೇಳಿ ಹೊಸತಿ ಈಗ ಬತ್ತೆ ಹೇಳ್ಬಹುದು.
ನಿಂಗಳ ಕೈಯಿಂದ ಒಂದು ಅಡ್ವೈಸ್ ನಿಂಗ ಕೊಡ್ತಿ ಹೇಳಿ ಆದರೆ ಈ ಪಾಸಿಟಿವ್ ಮತ್ತೆ ನೆಗೆಟಿವ್ ಎರಡು ಬಪ್ಪದರ ಹೇಗೆ ಡೀಲ್ ಮಾಡ್ತಿ ಹೇಳಿ. ಪಾಸಿಟಿವ್ ನೆಗೆಟಿವ್ ಆಕ್ಚುಲಿ ಸ್ವಂತ ಮಾಡುವಕ್ಕಿರ್ತು ಜಾಬಿಲಿಯೂ ಇರುತ್ತಲ್ಲ. ಈಗ ಯಾವುದೇ ಒಂದು ಕಾರ್ಪೊರೇಟ್ ಕಂಪನಿಲಿ ಅಲ್ಲಿಯ ವ್ಯವಸ್ಥೆ, ಟೀಮ್ ಲೀಡರ್ ಟಾರ್ಗೆಟ್ ಎಲ್ಲವೂ ಇರುತ್ತೆ ನೋಡಿ. ಕಾಂಪಿಟೇಷನ್ ಅವರೊಳಗೂ ಇತ್ತು. ಆದ ಕಾರಣ ಯಾವುದು ಕಾಂಪಿಟೇಷನ್ ಇಂದ ಹೊರತೋಳಿಲ್ಲ, ಕಷ್ಟಂಗೆ ಇಲ್ಲ ಹೇಳಿ ಹಂಗೆ ತಿಳ್ಕೊಂಬಲಕ್ಕ ಏನೋ. ಸ್ವಂತ ಮಾಡುವಾಗ ಆ ನಿಂಗೆ ಹೇಳಿದ್ದು ಏನಾರು ಎಂಗಳ ಐಡಿಯಾ ಶೇರ್ ಮಾಡಿಕೊಳ್ಳಿಕೊಳ್ಳಿ ಅಥವಾ ಅಲ್ಲ ನಿಂಗೆ ಹೆಂಗೆ ಓವರ್ಕಮ್ ಮಾಡ್ತಿ ಪಾಸಿಟಿವ್ ನೆಗೆಟಿವ್ ಬಪ್ಪದರ ಹೇಳಿ. ಒಂದು ಹೆಂಗ ಶುರು ಮಾಡುವಾಗ ಸಣ್ಣದಾಗಿ ಮಾಡ್ತೇನೆ. ಯಾವುದೇ ಟ್ರಯಲ್ ನ ಸಣ್ಣದಾಗಿ ಮಾಡ್ತೇನೆ. ಸಣ್ಣ ಮಟ್ಟಿಗೆ ಶುರು ಮಾಡಿ ಟ್ರಯಲ್ ನೋಡಿ ಫೀಡ್ಬ್ಯಾಕ್ ತಕೊಂಡು ಮತ್ತೆ ಸ್ಕೇಲ್ ಅಪ್ ಮಾಡ್ತಾ ಹೋಗ್ತೇನೆ. ಒಂದರಿಗೆ ಇನ್ವೆಸ್ಟ್ ಮಾಡ್ತಿಲ್ಲ. ಈಗ ಸ್ಟಿಕ್ಕರ್ ಮಾಡಿಸೋದ ಆಗಲಿ ಸಣ್ಣ ಕ್ವಾಂಟಿಟಿಲಿ ಮಾಡಿಸಿ ಅದು ಟ್ರಯಲ್ ಮಾರ್ಕೆಟಿಂಗ್ ಪ್ರಚಾರ ಸೆಟ್ ಆದ್ಮೇಲೆ ಮತ್ತೆ ಬಲ್ಕಿಂಗ್ ಹೋಗ್ತದೆ. ಪ್ರಾಡಕ್ಟ್ಗಳು ಹಾಗೆ ಶುರುವಿನ ಮಾರ್ಕೆಟ್ ಅಲ್ಲಿ ಫೀಡ್ಬ್ಯಾಕ್, ಟ್ರಯಲ್, ರಿಸರ್ಚ್ ಅದು ಹೇಗೆ ನಡೀತಾ ಇದ್ದು ಅದರೆಲ್ಲ ಸೋಷಿಯಲ್ ಮೀಡಿಯಲ್ಲಿ ಅಥವಾ ಡೈರೆಕ್ಟ್ ಕೇಳಿಕೊಂಡು ಎಕ್ಸ್ಪರ್ಟ್ ಗಳ ಹತ್ರ ಕೇಳಿಕೊಂಡು ಮತ್ತೆ ಲಾಂಚ್ ಮಾಡ್ತಾ ಹಂಗೆ ಹೋಗ್ತೇನೆ. ಆಮೇಲೆ ಸುರುಸುರಿಗೆ ಮಾರ್ಕೆಟ್ ಇಲ್ಲಿ ಈಗ ಒಂದು ಮಂದನ ಗೊಜ್ಜೋಳಿ ಅಂಬಟೆಯ ಗೊಜ್ಜು ನೀರಾ ಮತ್ತೆ ಸಖ್ಯ ಮೇಡಮ್ ಇಲ್ಲಿಯ ಟೀಮ್ ಎಲ್ಲ ಸೇರಿ ಮಾಡ್ತಾ ಇತ್ತು. ಅಂಬಟೆ ಗೊಜ್ಜೋಳಿ ಮಾಡ್ತೇವೆ. ಗಾಂಧಾರಿ ಮೆಣಸು, ಬೆಳ್ಳುಳ್ಳಿ, ಸ್ಪೈಸಸ್ ಎಲ್ಲ ಹಾಕಿಕೊಂಡು ಬರ್ತಾ ಆರ್ಗ್ಯಾನಿಕ್ ಶಾಪ್ಗಳಲ್ಲೆಲ್ಲ ಡಿಮಾಂಡ್ ಬಂತು. ಈಗ ಸ್ವಲ್ಪ ಈಗ ಗ್ರೇಷದಿಂದ ಹೆಚ್ಚು ಡಿಮಾಂಡ್ ಬರ್ತಾ ಇತ್ತು. ಅದು ಗಂಜಿಗೆ ಅಥವಾ ಮೊಸರನ್ನಕ್ಕೆ ಹೆಲ್ಪ್ ಆಯ್ತು. ಒಳ್ಳೆ ಸ್ಪೈಸಿ ಟೇಸ್ಟ್ ಇದ್ದು ಆರೋಗ್ಯಕ್ಕೆ ಒಳ್ಳೇದು, ಪ್ರಿಸರ್ವೇಟಿವ್ ಇಲ್ಲ ಹೇಳಿ ಜನಂಗ ಗೊತ್ತಾದಂಗೆ ರಜ್ಜ ಬಲ್ಕ್. ಈಗ ಆರ್ಗ್ಯಾನಿಕ್ ಶಾಪ್ ಮಾತ್ರ ಅಲ್ಲ, 5 ಸ್ಟಾರ್ ಹೋಟೆಲ್ ಆ ತರದಲ್ಲಿ ಮೆಲ್ಲಂಗೆ ತಕೊಂಬಲ್ಲಿ ಶುರು ಮಾಡಿದ್ದೆವು. ಅಷ್ಟಪ್ಪ ಈಗ ಒಂದು 60 ಪೌಚ್ ಬೇಕೊಳೆ ಆದರೆ ಹೆಂಗ ರಜೆ ಕಡಿಮೆ ಕೊಡುದು. ಅದಕ್ಕೆ ಶೆಲ್ಫ್ ಲೈಫ್ ಕಡಿಮೆ, ಪ್ರಿಸರ್ವೇಟಿವ್ ಇಲ್ಲಲ್ಲ, ಒಂದೇ ತಿಂಗಳು ಶೆಲ್ಫ್ ಲೈಫ್. ಹಂಗೆ ರಜಾ ಅಲ್ಲಿ ಜಾಗ್ರತೆ ಮಾಡ್ತೇನೆ. ಕೊಡುವಾಗ ರಜೆ ಕಡಿಮೆ ಕೊಡುದು, ಅದು ಮುಗಿತಾ ಬತ್ತೊಳೆಪ ಹಂಗೆ ಇನ್ವೆಂಟ್ರಿ ರಜಾ ಟೈಟ್ ಮಾಡ್ತೇನೆ. ಹಂಗೆ ಅಲ್ಲಿ ಓವರ್ ಸ್ಟಾಕ್ ಆಗದಂಗೆ ರಜಾ ನೋಡಿಕೊಳ್ತೇನೆ, ಇಲ್ಲಿ ಮತ್ತೆ ಅಲ್ಲಿ. ಆಮೇಲೆ ಇದು ಬೇರೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಇಲ್ಲಿ ಹೆಂಗ ನಷ್ಟ ಬರದಂಗೆ ಸಾಲ ಕೊಡುದು ಕಡಿಮೆ. ಹೆಚ್ಚು ಕ್ಯಾಶ್ ಅಂಡ್ ಕ್ಯಾರಿ ವ್ಯವಹಾರನೇ ಮಾಡ್ತೇನೆ. ಸಾಲ ಅದ್ರಲ್ಲೂ ಅನುಭವ ಆದ ಕಾರಣ ಪೆಟ್ಟೆಲ್ಲ ತಿಂದು ಹೇಳಿದ್ರೆ ನಷ್ಟ ಬರ್ತದೆ. ಆದಷ್ಟು ಸಾಲ ಕೊಡೋದು ಕಡಿಮೆ. ಏನಿದ್ದರೂ ಕ್ಯಾಶ್ ಅಂಡ್ ಕ್ಯಾರಿಲಿ ಏನಾದ್ರು ಡಿಸ್ಕೌಂಟ್ ಕೊಡುದು ಅಥವಾ ಪ್ರಮೋಷನ್ ಮಾಡುದು ಈ ತರ ಮಾಡ್ತಾ ಇದ್ದೇನೆ. ಹಂಗೆ ಮತ್ತೆ ಶುರು ಹಿಂಗೆ ಟ್ರಯಲ್ ತೆಗುವಾಗ ನಷ್ಟ ಆಯ್ತು, ಕಷ್ಟ ಆಯ್ತು, ರಿಜೆಕ್ಟ್ ಆಯ್ತು, ಹೆಂಗ ಅಭ್ಯಾಸ ಆದ ಕಾರಣ ಹೆಂಗ ಅದು ಬರೀ ಬೇಜಾರೇನ ಆಗ್ತಿಲ್ಲ. ಶುರು ಹಿಂಗೆ ಕಷ್ಟ ಆಗಿತ್ತು ಒಂದು ವರ್ಷ ಎಲ್ಲ. ಮತ್ತೆ ಈಗ ಅಭ್ಯಾಸ ಇದೆ. ಈಗ ಆನು ನಿಂಗಳ ಟೀಮಿಗೆ ಸೇರಕು ಹೇಳಿ ಆದರೆ ಅಥವಾ ಏನಗೊಂದು ಇಂಟರ್ನ್ಶಿಪ್ ಆಪರ್ಚುನಿಟಿ ಬೇಕು ಹೇಳಿ ಆದರೆ ನಿಂಗಳ ಹೆಂಗೆ ಅಪ್ರೋಚ್ ಮಾಡ್ಲಕ್? ಡೈರೆಕ್ಟ್ ಅಪ್ರೋಚ್ ಮಾಡ್ಲಕ್ ಮೀರ ಅಥವಾ ಇಲ್ಲಿಯ ಆಫೀಸ್ ಅಪ್ರೋಚ್ ಮಾಡ್ಲಕ್. ಆಲ್ರೆಡಿ ಇಲ್ಲಿ ಕಲ್ಲಡ್ಕ ಶಾಲೆಗ, ಆಮೇಲೆ ವಿವೇಕಾನಂದ ಇನ್ಸ್ಟಿಟ್ಯೂಷನ್ಸ್, ಮತ್ತೆ ಅಂಬಿಕಾ ವಿದ್ಯಾಲಯ ಸ್ಟೂಡೆಂಟ್ಸ್ ಬರ್ತಾವ್. ಇಂಟರ್ನ್ಶಿಪ್ ಮಾಡಿದ್ದವು ತುಂಬಾ ಜನ ಹುಡುಗರು ಹುಡುಗಿಯರು ಮಾಡ್ತಾ ಇದ್ದವು. ಆಕ್ಚುಲಿ ಇದು ದೊಡ್ಡ ಫ್ಯಾಕ್ಟರಿ ಸೆಟಪ್ ಏನಲ್ಲ, ಆದ್ರೆ ವರ್ಷದಿಂದ ವರ್ಷಕ್ಕೆ ಬೆಳೀತಾ ಇಪ್ಪ ಕಂಪನಿ. ಇಲ್ಲಿ ಹಳ್ಳಿಯ ಪ್ರಾಡಕ್ಟ್ ಕೃಷಿಯ ಅಥವಾ ಹರ್ಬ್ಸ್ ಗಳ ವ್ಯಾಲ್ಯೂ ಅಡಿಷನ್ ಮಾಡುದು, ಅದರಲ್ಲಿ ಎಕ್ಸ್ಟ್ರಾಕ್ಷನ್ ಇರೋದು ಅಡ್ವಾನ್ಸ್ಮೆಂಟ್ ಇದ್ದಿಲ್ಲ. ವ್ಯಾಕ್ಯೂಮ್ ಡಿಸ್ಟಿಲೇಷನ್ 2-3 ಮಿಕ್ಸೆಡ್ ಕ್ವಾಲಿಟಿ ಒಂದರಲ್ಲೇ ತೆಗವಲ್ಲ ಹೌದು. ಆದ ಕಾರಣ ನೋಡಿ ತಿಳ್ಕೊಂಬಲೆ ಖುಷಿ ಆಗ್ಕು, ಹೆಚ್ಚಿನ ಅಂಶ ಹೆಂಗೋ ಖುಷಿ ಆಗುತ್ತೆ ಇಲ್ಲಿ ವರ್ಕ್ ಮಾಡ್ಲಿ. ಹಂಗೆ ಬತ್ತವು ಬೇರೆ ಬೇರೆ ವಿಷಯಲ್ಲಿ ಬತ್ತವು. ಅವರ ಸಜೆಷನ್ ಹೆಂಗಳು ತಗೊಳುತ್ತೆ, ಎಲ್ಲರ ಐಡಿಯಾ ಸೇರಿದರೆ ಲಾಯ್ಕ್ ಹಾಕೋದಲ್ಲ. ಹಂಗೆ ಐಡಿಯಾಗಳನ್ನ ತಗೊಳುತ್ತೆ, ಹೆಂಗಳ ಐಡಿಯಾಗಳ ಅವು ತಗೊಳ್ತವು. ಅವರ ಸಜೆಷನ್ ಹೆಂಗ ತಗೊಳುತ್ತೆ. ಹಂಗೆ ಇಂಟರ್ನ್ಶಿಪ್ ಮಾಡಕ್ಕೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಆದರೆ ಮಾಡ್ಲಕ್. ಇಲ್ಲಿ ಸ್ಲಾಟ್ಸ್ ನೋಡಿಕೊಂಡು ಹೆಂಗಳ ಟೀಮ್ ಫ್ರೀ ಅಡ್ಜಸ್ಟ್ ಮಾಡಿ ಮಾಡ್ಲಕ್. ಹಲವಾರು ಪ್ರಾಡಕ್ಟ್ಸ್ ಗಳ ನಿಂಗೆ ಆಲ್ರೆಡಿ ಮೆನ್ಷನ್ ಮಾಡಿದಿ. ಇನ್ನು ಈಗ ಇಷ್ಟು ಸಮಯದಿಂದ ಬೆಳೆಸ್ತಾ ಬರ್ತಾ ಇದ್ದು, ಇನ್ನು ನೆಕ್ಸ್ಟ್ ಮುಂದಿನ ಹೆಜ್ಜೆ ಅಂತಾರ ಈ ಸತ್ವಂ ಅಥವಾ ಹರ್ಬಲ್ ಪ್ರಾಡಕ್ಟ್ಸ್ ಇಂದ? ಈಗ ಉದಾಹರಣೆಗೆ ಬನಾನಾ ಸುಕೇಳಿ ಮಾಡ್ತಾ ಇದ್ದೆ. ಅದರ ನ್ಯಾಚುರಲ್ ಸ್ವೀಟ್ ಇದೆ, ಯಾವುದೇ ಸಕ್ಕರೆ, ಜೇನು ಅಥವಾ ಯಾವುದೇ ಪ್ರಿಸರ್ವೇಟಿವ್ ಅಥವಾ ಸ್ವೀಟ್ ಹಾಕುತ್ತಿಲ್ಲ. ಅದರ ಏನಾದ್ರು ಒಂದು ಸ್ಯಾಂಡ್ವಿಚ್ ಹೇಳಕ್ಕ ಅಥವಾ ಎನರ್ಜಿ ಬಾರ್ ಅಥವಾ ಆತರ ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್
ಫ್ಲೈಟಿಗೆ ಫುಡ್ ಮಾಡಿ ಕೊಡಕ್ಕೆ ಎಂಗಳ ಒಂದು ಹಾ ಗೇರು ಬೀಜಕ್ಕೆ ಎಲ್ಲ ಈಗ ಪೆಪ್ಪರ್ ಹಾಕಿ ಅದ್ರಲ್ಲಿ ವ್ಯಾಲ್ಯೂ ಆಡೆಡ್ ಮಾಡಿದ್ದು ಹಾಗೆ ಈ ಸುಕೇಳಿನು ಸ್ಪೈಸಸ್ ಸ್ಪೈಸಸ್ ಎಲ್ಲ ಹಾಕಿ ಸ್ಯಾಂಡ್ವಿಚ್ ಮಾಡಿಕೊಂಡು ಎನರ್ಜಿ ಬಾರ್ನ ತರ ಸಾಫ್ಟ್ ಇರ್ತದೆ ಆ ತರ ಮಾಡ್ಲಿಕ್ಕೆ ಏನ್ ಮಾಡ್ತಾ ಇದ್ದೆ ಅದು ಫ್ಲೈಟ್ ಇಲ್ಲಿ ಫುಡ್ ಹಾಯಿಸಕ್ಕೆ ಕೂಡ ಎಂಗಳ ಒಂದು ಕನಸು ನಂಗೆ. ಆಮೇಲೆ ಒಂದು ಜಿಮ್ಮಿನ ಈಗ ಹೆಂಗ ನೀರು ಹರ್ಬಲ್ ವಾಟರ್ ಕೊಡುವಾಗ ಪೆಟ್ ಬಾಟ್ಲೆ ಕೊಡಕ್ಕಾವತ್ತು ಅದು ಕನ್ವಿನಿಯೆಂಟ್ ನೋಡಿ, ಬೇರೆ ದಾರಿ ಇಲ್ಲ. ಬೇರೆ ಬೇರೆ ಇನ್ನೋವೇಶನ್ ಆವತ್ತು ಆದ್ರೆ ಎಫಿಷಿಯನ್ಸಿ ಅಥವಾ ಇಕಾನಮಿ ಇಲ್ಲ ಇದು. ಆದ ಕಾರಣ ಅದ್ರ ಅವಾಯ್ಡ್ ಮಾಡ್ಲಿ ಎಂಗಳಿಂದಪ್ಪ ಪ್ರಯತ್ನ ಮಾಡ್ಲಿಡ್ತಾ ಒಂದು ಎಂಗಳಿ ರೀಕಲೆಕ್ಟ್ ಮಾಡಿ ಅದರ ಇದು ಕ್ರಶ್ ಮಾಡಿ ಬೇರೆ ಪರಿಸರಕ್ಕೆ ಹೆಲ್ಪ್ ಅಪ್ ಅಂತ ರೋಡಿಗೆ ಹಾಕುದು ಅಥವಾ ಸಮುದ್ರದ ನೀರಿನ ಕರೋಷನ್ ತಡೆಗಟ್ಟಲೆ ಅದರ ಮೆಟೀರಿಯಲ್ ಯೂಸ್ ಮಾಡುವ ಅಂತ ಕಂಪನಿಗೆ ಕೊಡುತ್ತೆ. ಎರಡನೇದು ಅದರನ್ನೇ ಅವಾಯ್ಡ್ ಮಾಡುವಂಗ ಈಗ ಒಂದು ಹೆಂಗ ರಿಸರ್ಚ್ ಇಂಟರ್ನಲಿ ಮಾಡ್ತಾ ಇಪ್ಪದು ಅಂತ ಹೇಳಿದರೆ ಒಂದು ಡಿಟಾಕ್ಸ್ ವಾಟರ್ ಅಲ್ಲಿ ಮಾಡ್ತೇನೆ ಜಿಮ್ಮಿನವಕ್ಕೆ, ಹರ್ಬಲ್ ಡಿಟಾಕ್ಸ್ ವಾಟರ್. ಆಲ್ರೆಡಿ ಇದರ ಡಿಸೈನ್ ಎಲ್ಲ ಆಯ್ತು, ರಜಾ ಯೂತಿಂಗ್ಗೆ ಹೆಲ್ಪ್ ಅಪ್ ಹಂಗೆ ಪ್ರೀಮಿಯಂ ಡಿಸೈನ್ ಮಾಡಿದ್ದೆ. ಇದು ಜಿಮ್ಮಿಲಿ ಸಿಕ್ಕುವಂಗೆ ಮಾಡಿದ್ದಾರೆ. ಅದರಲ್ಲೇ ಹಿಂಗ ಒಂದು ಈ ಡಿಜಿಟಲ್ ಸ್ಕ್ಯಾನ್ ಮಾಡಿ ಅಪ್ಪಾಗ ಅವರದ್ದೇ ಬಾಟ್ಲಿಂಗ್ ಈ ಹುಡುಗ ಹುಡುಗಿರಲ್ಲಿಗೆ ಹೆಚ್ಚಿನ ಜಿಮ್ಮಿಂಗ್ ಹೋಗ್ತಾವಲ್ಲ ಈಗ ನಾವು ಅವಕ್ಕೆ ಅವರದ್ದೇ ಬಾಟ್ಲ್ ಅದಕ್ಕೆ ಹೆಂಗ ಬಾಟ್ಲ್ ಕೊಡುವ ಕಾಸ್ಟು ಇಲ್ಲೇ, ಆ ಕೆಲಸವೂ ಇಲ್ಲೇ, ಪರಿಸರಕ್ಕೂ ತೊಂದರೆ ಅಪ್ಪಲ್ಲ ಇಲ್ಲೇ. ಅದರ ಚೀಪರ್ ರೇಟ್ ಹೆಂಗೆ ಬಲ್ಕ್ ಆಗಿ ಕೊಡುವಂಗೆ ಸ್ಕ್ಯಾನ್ ಈಗ ನಾವೆಲ್ಲ ಕ್ಯಾಶ್ ಕೈಲೇ ಮುಟ್ಟುತ್ತೋ ಇಲ್ಲೆಲ್ಲ ಸ್ಕ್ಯಾನ್ ಮಾಡ್ತು ಅವು ಬಾಟ್ಲ್ ಹಿಡಿದ್ರೆ ಚೀಪರ್ ರೇಟಿಂಗ್ ಅವಕ್ಕೆ ಸಿಗುವಂಗೆ ಹಂಗೆ ಒಂದು ಡೆವಲಪ್ ಮಾಡ್ತಾ ಇದ್ದೆ. ಅರ್ಧ ಕೆಲಸ ಆಯ್ತು. ಹಾಗೆ ಇದು ಪರಿಸರಕ್ಕೆ ಒಂದು ನಮ್ಮ ಕೊಡುಗೆ, ಪೆಟ್ ಬಾಟ್ಲ್ಗಳ ಅವಾಯ್ಡ್ ಮಾಡೋದು, ಕಡಿಮೆ ರೇಟ್ಲಿ ಕೊಡುದು, ಅವರದ್ದೇ ಬಾಟ್ಲಿ ತುಂಬಿಸಿ. ಹಾಗೆ ಫಂಕ್ಷನ್ಗಳಲ್ಲಿ ಈಗ ಉದಾಹರಣೆ ಮಾಣಿಮಠ ಇಲ್ಲಿ ಹತ್ರ ಹೆಂಗ ಹೆಚ್ಚಾಗಿ ಅಲ್ಲಿಗೆ ಸಪ್ಲೈ ಮಾಡ್ತಾ ಇರುತ್ತೆ. ಅಲ್ಲಿ ತುಂಬಾ ನೋಡಿ ಉದ್ದಕ್ಕೆ ಲೈನ್ ಅನ್ನ ಎಲ್ಲ ಬಳಸಲೆ ಹೀಗೆ ನೂಕಿ ಹೊಡುವ ಪೆಟ್ರೋಲಿಯಂ ಹಂಗೆ ಇದ್ದು, ಹಾಗೆ ನೀರನ್ನು ಅಂತಲೇ ಮಾಡಿ ಹಾಟ್ ಅಂಡ್ ಕೋಲ್ಡ್ ಅಲ್ಲಿಯ ಗ್ಲಾಸಿಗೆ ಕೊಡ್ಲಕ್ಕ ಅಷ್ಟಪ್ಪ ಪೆಟ್ ಬಾಟಲ್ ಅವಾಯ್ಡ್ ಮಾಡ್ಲಕ್ಕ ಹಿಂಗೆ ಮಾಡ್ತಾ ಇದ್ದೆ. ಹಂಗೆ ಒಂದು ಎನ್ವೈರನ್ಮೆಂಟ್ ಗೆ ಪೂರಕ ಆಗುತ್ತೆ, ಹಿಂಗೆ ಮತ್ತೆ ಹಿಂಗೆ ಹೊಸ್ತು ಮಾಡ್ಲಿ ಅನುಕೂಲ ಆಗುತ್ತೆ. ಅದರಲ್ಲಿ ರಿಸರ್ಚ್ ಒಂದು ಮಟ್ಟಿಗೆ ಬಂತು ಈಗ. ಆಮೇಲೆ ಹರ್ಬಲ್ ಎಕ್ಸ್ಟ್ರಾ ಈಗ ವಿಮೆನ್ ವೆಲ್ನೆಸ್ ನ ಹಾಗೆ ಬೇರೆ ಬೇರೆ ವಿಷಯ ಇದು ಜೀವನದ ಒಟ್ಟಾರೆ ಆಯುರ್ವೇದ ಅದರ ಕಾನ್ಸೆಪ್ಟ್ ನ ಸುಲಭ ಮಾಡಿಕೊಡ್ಲೆ, ಕನ್ವಿನಿಯೆಂಟ್ ಮಾಡಿಕೊಡ್ಲೆ ಟ್ರೈ ಮಾಡ್ತಾ ಇದ್ದೆ. ಆಮೇಲೆ ಅದರ ಎಕ್ಸ್ಪೋರ್ಟ್ ಮಾಡಕ್ ಕೂಳಿ ಹೆಂಗ ಒಂದು ಆಸೆ ಇಪ್ಪದು, ಅಂದೆ ಎಕ್ಸ್ಪೋರ್ಟ್ ಮ್ಯಾನೇಜ್ಮೆಂಟ್ ಡಿಪ್ಲೊಮಾ ಮಾಡಿದ್ದೆ, ಅದು ಯೂಸ್ ಆಯ್ತು. ಹಿಂಗಾಗಿ ಅದೇ ಹಿಂಗ ಎಲ್ಲ ಹೆಂಗಳ ತಂಡದ ಕನಸು ಅದು ಇಲ್ಲಿಯಣ ಪ್ರಾಡಕ್ಟ್ ಗೆ ಎಕ್ಸ್ಪೋರ್ಟ್ ಆಯ್ಕೊಳ್ಳಿ. ಈಗ ಒಂದು ಹರ್ಬಲ್ ಸ್ಯಾನಿಟೈಸರ್ ಅಲ್ಲಿ CSTR ಇಂದ ಟೆಕ್ನಾಲಜಿ ತಕೊಂಡು ಮಾಡಿದ್ದೆ. ಅದು ಜಮ್ಮು ಕಾಶ್ಮೀರ ಇತ್ತು. ಅದರಲ್ಲಿ ಮಿನಿಮಮ್ ಆಲ್ಕೋಹಾಲ್ ಉಪಯೋಗ ಮಾಡಿ ಅದರಲ್ಲಿ ಚಕ್ಕೆಯ ಸತ್ವ, ಎಸೆನ್ಷಿಯಲ್ ಆಯಿಲ್, ತುಳಸಿ, ಮಿಂಟಿನ ಸತ್ವ ಎಲ್ಲ ಇತ್ತು. ಹರ್ಬಲ್ ಫ್ರಾಗ್ರೆನ್ಸ್ ಬಂತು. ಅದು ಇಂಥ ಟೆಕ್ನಾಲಜಿಯ ಬೇರೆ ಬೇರೆ ರಿಸರ್ಚ್ ಇನ್ಸ್ಟಿಟ್ಯೂಟ್ ಗಳಿಂದ ತೆಕ್ಕೊಂಡು ಇಲ್ಲಿಯೇ ನಮ್ಮ ದೇಶದ ಜನಾಂಗಕ್ಕೂ ಬೇರೆ ದೇಶಕ್ಕೂ ಸಪ್ಲೈ ಮಾಡ್ಲಿ. ಹಾಗೆ ಒಂದು ಫ್ಲೈಟ್ ಇಲ್ಲಿ ಹೋಗೋ ಪ್ರಾಡಕ್ಟ್ ಗಾಯಕು, ಇನ್ನೊಂದು ಪರಿಸರಕ್ಕೆ ಪೂರಕವಾಗಿ ತೊಂದರೆ ಮಾಡದಂತ ರೀತಿಲಿ ಕೊಡಬೇಕು, ಮತ್ತೊಂದು ಎಕ್ಸ್ಪೋರ್ಟ್ ಆಗ್ಲೇಬೇಕು. ಯಾಕಂದ್ರೆ ಎಕ್ಸ್ಟ್ರಾಕ್ಟ್ ಹಂಗೆ ಹೆಂಗ್ ಮಾಡ್ತೇನೆ ಇಂತಾಗೆ ಎಕ್ಸ್ಪೋರ್ಟ್ ಆಗಲ್ಲ. ಹಾಗೆ ಎಕ್ಸ್ಟ್ರಾಕ್ಟ್ ಅಂಡ್ ಎಕ್ಸ್ಪೋರ್ಟ್ ಹೇಳೋದರ ಇನ್ಫಾರ್ಮೇಶನ್ ಮಾಡ್ತಾ ಇದ್ದೇನೆ. ಎಕ್ಸ್ಟ್ರಾಕ್ಟ್ ಅಂಡ್ ಎಕ್ಸ್ಪೋರ್ಟ್ ಹೇಳಿ ಹಾಗೆ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡ್ತಾ ಇದ್ದೇನೆ. ಇನ್ನೀಗ ಖಂಡಿತ ಒಂದು ಬಿಸ್ನೆಸ್ ಸಕ್ಸಸ್ ಆದಪ್ಪಾಗ ಆರಿಂಗು ಅದ್ರ ಬಿಹೈಂಡ್ ಬಂದಂತಹ ಕಷ್ಟವು ಗೊತ್ತಿರ್ತಿಲೆ, ಫೇಸ್ ಮಾಡಿದಂತಹ ಚಾಲೆಂಜಸ್ ಆರಿಂಗು ಅಷ್ಟು ಗೊತ್ತಿರ್ತಿಲ್ಲ. ಹತ್ರನೇ ಅವಕ್ಕೆ ಬಿಟ್ಟು ಇಂದು ಆನು ನಿಂಗಳ ಹತ್ರ ಕೇಳುದು, ನಿಂಗೊಗೆ ನೆನಪಿಪ್ಪ ಹಾಂಗೆ ಯಾವ್ದಾದ್ರು ಒಂದು ಉದಾಹರಣೆ ಕೊಡ್ತಾರೆ, ನಿಂಗ ಫೇಸ್ ಮಾಡಿದಂತಹ ಚಾಲೆಂಜಿನ ಒಂದು ಉದಾಹರಣೆ ನಮಗೆ ತಿಳಿಸಿಕೊಡ್ಲಿ ಈಗ. ಈ ಎಕ್ಸ್ಟ್ರಾಕ್ಟ್ ಇಂದ ಸ್ಟಾರ್ಟಿಂಗ್ ಇಲ್ಲಿ ಇದೊಂದು ಹೊಸ ಕಾನ್ಸೆಪ್ಟ್ ಇಂದ ಸ್ಟಾರ್ಟ್ ಮಾಡಿದ್ದಂದ್ರೆ ಅದು ಮಾಡ್ತಾ ಇರುವಾಗ ಅದಕ್ಕೆ ಯಾವುದೇ ಕೆಮಿಕಲ್ಸ್ ಆಗಲಿ ಪ್ರಿಸರ್ವೇಟಿವ್ ಆಗಲಿ ಹಾಕಲು ಆಗಲಿ ಎಂಗಳದೊಂದು ಎಂತ ಹೇಳುದು ಸ್ಟಾರ್ಟ್ ಮಾಡಿದ್ದೆ ಹೆಂಗ. ಅದಕ್ಕೆ ಬೇರೆ ಬೇರೆ ಆಯುರ್ವೇದ ಡಾಕ್ಟರ್ಸ್ ಹತ್ರ ಕೇಳಿ ಯಾವ್ದಾದ್ರು ಹರ್ಬ್ಸ್ ಎಲ್ಲ ಒಂದು ಸೆಲೆಕ್ಟ್ ಮಾಡಿದ್ದೀರಿ. ಆದ್ರೆ ಅದು ಹೆಂಗ ಗ್ರೇಶ್ ಇದೆ ಇದ್ರಲ್ಲಿ ಅದು ಬಂದೊಂಡಿತ್ತಿಲ್ಲ ಹೆಂಗ ಯಾವ ತರ ಸತ್ವಮ ಫ್ಲೇವರ್ ನಿಂದ ನೋಡಿದ್ಯಲ್ಲ, ಆ ಫ್ಲೇವರ್ ಹೆಂಗ ಮೇಂಟೈನ್ ಮಾಡಿದ್ದಾರೆ ಸ್ಟಾರ್ಟಿಂಗ್ ಇಲ್ಲಿ. ರಜಾ ಕಷ್ಟ ಆಯ್ತು ಎಷ್ಟೋ ಅದು ಪಾರ್ಟಿಕಲ್ಸ್ ಬಂದೊಂಡಿತ್ತು ವಾಟರ್ ಮಿಕ್ಸ್ ಮಾಡಿ ಶೆಲ್ಫ್ ಲೈಫ್ ಬೇಕಾದ್ರೆ ಟೇಸ್ಟ್ ಬೆನಿಫಿಟ್ ಆಯ್ತು. ಆರು ಕೆಲವು ಜನಕ್ಕೆ ಅದರ ಖುಷಿ ತಪ್ಪದು ಹಂಗುದೇನ್ ತಪ್ಪಲ್ಲ ಆಗ
ಹ್ಮ್ ಹೆಲ್ತ್ ಬೆನಿಫಿಟ್ ಅದೇ ಸಿಕ್ಕಿಕ್ಕು ಹಾಗೆ ಟೇಸ್ಟ್ ಅದೇ ಸಿಕ್ಕಿಕ್ಕು ಇನ್ನದೇ ಕುಡಿಯಕ್ ಒಳ್ಳೆ ಅನ್ಸುವಂಗಿಪ್ಪ ಟೇಸ್ಟ್ ಅದೇ ಬರಕ್ಕಲ್ಲ ಹ್ಮ್ ಅದರೊಂದು ಮಾಡಕ್ಕಾದ್ರೆ ತುಂಬಾ ಕಷ್ಟ ಆಯ್ತು ಒಳ್ಳೆ ಹೇಳಕ್ಕು ಆ ಅದರಲ್ಲಿ ಎಷ್ಟೋ ರಿಜೆಕ್ಷನ್ ಆಯ್ತು ಪಾರ್ಟಿಕಲ್ಸ್ ಬಂದೋಡಿತ್ತು ಸ್ಟಾರ್ಟಿಂಗ್ ಇಲ್ಲೆಲ್ಲ ನ್ಯಾಚುರಲಿ ಶೆಲ್ಫ್ ಲೈಫ್ ಬರಕ್ ಒಳ್ಳೆ ಹೆಂಗ್ ಹೋಗಿತ್ತು ಅದು ನ್ಯಾಚುರಲ್ ಆಗಿ ಮಾರ್ಕೆಟಿಂಗ್ ಹಾಕಿದ್ದನ್ನು ರಿಟರ್ನ್ ತಕೊಂಡದ್ದು ಸುರುಗೆ ಎಷ್ಟೋ ಇತ್ತು. ಹ್ಮ್ ಅಷ್ಟಪ್ಪಗೆಲ್ಲ ಶುರುವಿಗೆ ಸರಿ ಪೆಟ್ಟದೆ ಎಂಬುದಲ್ಲ ಶುರು ಮಾಡುವಾಗಲೇ ಅಷ್ಟಪ್ಪಗ ಸುಮಾರು ಕಷ್ಟ ಆಗಿ ಅಷ್ಟಪ್ಪ ಫೀಲ್ ಆಗಿತ್ತು ಶುರುವಿಗೆ. ಹ್ಮ್ ಈ ಪ್ರಾಡಕ್ಟ್ ಈಗ ಆನ್ಲೈನ್ಲಿ ಎಲ್ಲಿ ಸಿಗುತ್ತೆ ಹೇಳಿದ್ರೆ ಅದ ಆನ್ಲೈನ್ ವೆಬ್ಸೈಟ್ ಇದೆ ಪ್ಲಸ್ ಹೊರ ಆಫ್ಲೈನ್ ಸಿಕ್ಕುದಾದ್ರೆ ಎಲ್ಲೆಲ್ಲ ಸ್ಟೋರ್ಗಳಲ್ಲಿ ಸಿಕ್ಕುತ್ತು ನಿಂಗಳ ಪ್ರಾಡಕ್ಟ್ಸ್ ಹೇಳಿ ಈಗ. ಆನ್ಲೈನ್ ಎಂಗಳ ವೆಬ್ಸೈಟ್ hardik.com ಇಲ್ಲಿ ಸಿಕ್ಕುತ್ತು. ಎಲ್ಲಾ ಕಡೆಗೆ ರೀಚ್ ಆಗಿತ್ತು. ಈಗ ನಾರ್ತ್ ಇಂಡಿಯಾಗೂ ಕಳಿಸುತ್ತಾ ಇದ್ದೆ. ಹ್ಮ್ ಆಮೇಲೆ ಇನ್ನು ರಜಾ ಸಮಯದಲ್ಲಿ ಸತ್ವಂ ಕನೆಕ್ಟ್ ಇಲ್ಲಿ ಕೂಡ ಇದರ ಕೆಲವು ಸ್ಪೆಷಲ್ ಪ್ರಾಡಕ್ಟ್ ಹೆಚ್ಚಿಂದು ಅದರಲ್ಲೂ ಇತ್ತು. ಹ್ಮ್ ಆಮೇಲೆ ಈಗ ರ್ಯಾರ್ ಪೇಟಿ ಹಿಂಗೆ ಇದೇ ತರದ ಮಲ್ಟಿ ವೆಂಡರ್ ಇ ಕಾಮರ್ಸ್ ಸ್ವದೇಶಿ ಮಾರ್ಟ್ ಇದರಲ್ಲೂ ಟೈ ಅಪ್ ಮಾಡ್ತಾ ಇದ್ದೆ. ಹ್ಮ್ ಅಮೆಝಾನ್ ಫ್ಲಿಪ್ಕಾರ್ಟ್ ಎಂಟರ್ ಆಗ್ತಾ ಇದ್ದೆ. ಹ್ಮ್ ಆಮೇಲೆ ಆಫ್ಲೈನ್ ಇಲ್ಲಿ ಹೆಚ್ಚಿನ ಆರ್ಗ್ಯಾನಿಕ್ ಶಾಪ್ ಮೆಡಿಕಲ್ ಶಾಪ್ಗಳಲ್ಲಿ ಸಿಕ್ಕುತ್ತೆ ಪುತ್ತೂರು ಮಂಗಳೂರು ಈ ಏರಿಯಲ್ಲಿ. ಹ್ಮ್ ಆಮೇಲೆ ಆ ಆ, ಬೆಂಗಳೂರಲ್ಲಿ ಕೂಡ ಸೆಂಟ್ರಲೈಸ್ಡ್ ಗೋಡೌನ್ ಮಾಡಿದ್ದೆ ಯಶವಂತಪುರಲ್ಲಿ. ಹ್ಮ್ ಅಲ್ಲಿ ಆಯುರ್ ಸೆಂಟ್ರಲ್ ಅವರ ಎಲ್ಲ 60 ಔಟ್ಲೆಟ್ ಗಳಲ್ಲೂ ಸಿಕ್ಕುತ್ತು. ಅವರ ಮೂಲಕ ಬೇರೆ ಬೇರೆ ಡಿಸ್ಟ್ರಿಬ್ಯೂಷನ್ ಆಗ್ತಾ ಇದ್ದು. ತಂಬುಳಿ ಮನೆ ಹೇಳಿ ಕೇಳಿದ್ಯಲ್ಲ ಹಾ ನಮ್ಮವರದ್ದೇ ಹಾ 5 ಬಾರಿ ಬಾಯ್ಕಿಲಿ ಮಾಡ್ತಾ ಇದ್ದವು ಕಾನ್ಸೆಪ್ಟ್. ಅವರ ಬ್ರ್ಯಾಂಡ್ ಹೆಂಗ ಮಾಡಿಕೊಡ್ತೆ ಹ್ಮ್ ಅವಕ್ಕೆ ಈಗ ಸುಕೇಳಿ ಕೂಡ ಒಳ್ಳೆ ಟಾಪ್ ಕ್ವಾಲಿಟಿ ಸುಕೇಳಿ ಅವರ ಬ್ರ್ಯಾಂಡ್ ಇಲ್ಲಿ. ಹ್ಮ್ ಹಾಗೆ ತಂಬುಳಿ ಮನೆ ಜೀರಾ ವಾಟರ್, ತಂಬುಳಿ ಮನೆ ಸತ್ತಮ್ ವಾಟರ್ ಕೂಡ, ಇದು ಹರ್ಬಲ್ ವಾಟರ್ ಕೂಡ ತಂಬುಳಿ ಮನೆ ಬ್ರ್ಯಾಂಡ್ ಅಲ್ಲೇ ಮಾಡ್ತಾ ಇದ್ದೆ. ಹಾ ಅಲ್ಲಿ ಕೂಡ ಇಂಡೈರೆಕ್ಟ್ ಆಗಿ ಸಿಕ್ಕುತ್ತೆ ತಂಬುಳಿ ಮನೆ ಎಲ್ಲಾ ಔಟ್ಲೆಟ್. ಈಗ ಮೈಸೂರಲ್ಲಿ ಬ್ರಾಂಚ್ ಶುರು ಮಾಡಿದ್ದು ಅಲ್ಲಿ ಕೂಡ ಸಿಕ್ಕುತ್ತೆ ತಂಬುಳಿ ಮನೆ ಬ್ರ್ಯಾಂಡ್ ಇಲ್ಲಿ. ಹಾಗೆ ಬೆಂಗಳೂರಲ್ಲಿ ಕೂಡ ಇನ್ನೀಗ ಎಕ್ಸ್ಪಾನ್ಷನ್ ಆಗ್ತಾ ಇತ್ತು. ಅಲ್ಲಿ ಕೂಡ ಸಾಧಾರಣ ಎಲ್ಲ ಕಡೆ ಬೇಗ ಈ ಸೀಸನ್ ಅಲ್ಲಿ ಸಿಕ್ತು. ಹ್ಮ್ ಆಗಲಿ. ಆ ಇನ್ನು ಹೆಚ್ಚೆಚ್ಚು ಪ್ರಾಡಕ್ಟ್ಸ್ ಗೆ ಕಾಯ್ತ್ಯಾ ಹಾಗೆ ಇನ್ನೂ ಸಕ್ಸಸ್ ಸಿಕ್ಕಲಿ ನಿಂಗ ಗ್ರೇಷಿದ ಪ್ರತಿಯೊಂದು ಕೆಲಸ ಯಶಸ್ವಿಗೊಳ್ಳಿ ಹೇಳ್ತಾ ಖಂಡಿತ ನಿಂಗೋಗೆ ತುಂಬಾ ಡಿಮ್ಯಾಂಡ್ ಇತ್ತಿದ್ವು ಸತ್ವಮಿನವರದ್ದು ಇರ್ಗೊಳ್ಳಿ ಅವರದ್ದು ಮಾಡಿ ಹೇಳಿ. ಆದರೆ ಈಗ ನಿಂಗಳ ಬಾಯಲ್ಲಿ ಕೇಳ್ತಾ ಇದ್ದೆ ನೆಕ್ಸ್ಟ್ ನಾನು ಹಿಂಗೆ ಯಾರನ್ನಾದ್ರೂ ಮಾತಾಡ್ಸೇಕು ಹೇಳಿ ಆದರೆ ಮಾತಾಡ್ಸೇಕು ಹೇಳಿ. ತಂಬುಳಿ ಮನೆಯವರ ಮಾತಾಡ್ತಿದ್ದೀರಾ ನಿಂಗೆ? ತಂಬುಳಿ ಮನೆ ಕಾರ್ತಿಕ್ ಅವರದ್ದು ಈ ತರ ಇನ್ನೋವೇಟಿವ್ ಈಗ ಅದೇ ವಿಷಯ ಬಂದ ಕಾರಣ ಸಡನ್ ನೆನಪಾತು. ಈ ಲೆಮನ್ ಗ್ರಾಸ್ ಹಿಂಗೆ ಬೇರೆ ಬೇರೆ ತಂಬುಳಿಗಳ ಆಡ್ ಮಾಡಿ ಮಜ್ಜಿಗೆ ತಂಬುಳಿಗೆ ಮಿಕ್ಸ್ ಮಾಡಿ ಅವು ಕೊಡ್ತಾವ್ ಫ್ರೆಶ್ ಆಗಿ. ಅವರದ್ದೇ ಫ್ರಾಂಚೈಸಿ ಅನ್ನು ಕೊಡ್ತಾ ಇದ್ದು. ಅವು ಕೂಡ ನಮ್ಮ ಎಲ್ಲರಿಗೂ ಒಂದು ಇನ್ಸ್ಪಿರೇಷನ್. ಅವರ ಮಾತಾಡ್ಸಲಕ್ಕೆ ಕೂಡ ಅನಿಸುತ್ತು ನಿಂಗೆ ಆಲ್ರೆಡಿ ಮಾತಾಡ್ಸಿದ್ದು ಇಲ್ಲಿ ಹೇಳಿದ್ರೆ. ಹಂಗೆ ಇಕೋ ವಿಷನ್ ಹಾಳೆತಟ್ಟೆ ಹಾಳೆತಟ್ಟೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದು ಇಲ್ಲೇ ವಿಟ್ಲಲ್ಲಿ. ಅವರನ್ನು ಅವು ತುಂಬಾ ಸಕ್ಸಸ್ ಅಚೀವ್ ಮಾಡಿದ್ದು, ಎಷ್ಟೋ ಜನಕ್ಕೆ ಉದ್ಯೋಗ ಕೊಡ್ತಾ ಇದ್ದು. ಅವರನ್ನು ಮಾತಾಡ್ಸಲಕ್ಕೆ ಕೂಡ ಅನಿಸುತ್ತು. ಯಾಕಂದ್ರೆ ಅದು ಕೂಡ ಇಕೋ ಫ್ರೆಂಡ್ಲಿ ನೋಡಿ, ವೇಸ್ಟ್ ಟು ವೆಲ್ತ್ ಕಾನ್ಸೆಪ್ಟ್ ಗೆ ಮ್ಯಾಚ್ ಅಪ್ ಅಂತದ್ದು. ನೋಡ ಟ್ರೈ ಮಾಡುವವರ ಕಾಂಟ್ಯಾಕ್ಟ್ ಮಾಡುವ. ಎಂತಾದ್ರು ಈಗ ಹೆಂಗ ಶುರುವಿಗೆ ಕೆಲವು ವರ್ಷ ಬೇಕಾಯ್ತು ಇಷ್ಟು ಮಾಡಕ್ಕಾರೆ. ಇನ್ನು ಹೆಂಗ ಕಾನ್ಫಿಡೆನ್ಸ್ ರಜಾ ಬೂಸ್ಟ್ ಆಯ್ತು, ಹೆದರಿಕೆ ಕಡಿಮೆ ಆಯ್ತು. ಹಂಗೇಳಿ ಜಾಗ್ರತೆಲೇ ಮುಂದೆ ಕೊಂಡೊಯ್ಯಬೇಕು, ಆ ಜವಾಬ್ದಾರಿ ಬೇಕಾಗುತ್ತೆ. ಆದ್ರೆ ಎಲ್ಲಾರು ಸಣ್ಣ ಪ್ರಾಯದವು ಅಥವಾ ಹೊಸಬರು ಎಂಟ್ರ್ ಆಗ್ತಾರೆ ಈಗ ಅನ್ನಿಸುದು ಜಸ್ಟ್ ಹಿಂಗೆ ಹೆಂಗೊಳ ಮಾತಾಡಿಸುವಾಗ. ಒಂದು ಶುರು ಮಾಡುವಾಗ ಈಗ ಹೆಂಗ ಫ್ಯಾಕ್ಟ್ರಿ ಬಿಲ್ಡಿಂಗ್ ಮಾಡಿದೆ, ಬಿಲ್ಡಿಂಗ್ ಕೋಟಿಗಟ್ಟಲೆ ಇನ್ವೆಸ್ಟ್ ಮಾಡಿ ಕೈ ಬಂತು. ಮಿಷನರಿಗೆ ಹಂಗೆ ಕನ್ಸ್ಟ್ರಕ್ಷನ್ ಮಾಡ್ಲೆ, ಲೋನ್ ಮಾಡ್ಲೆ, ಸರ್ಟಿಫಿಕೇಶನ್ಸ್ ಮಾಡ್ಲೆ, ಬಿಲ್ಡ್ ಮಾಡ್ಲೆ, ಪರ್ಮಿಷನ್ಸ್ ತಕೊಂಬಲೆ, ಥೀಮ್ ಬಿಲ್ಡ್ ಮಾಡ್ಲೆ ವರ್ಷಗಟ್ಲೆ ತಗೊಳ್ತು. ಈಗ ಅನಿಸುದು ಈಗ ಒಂದು ವೇಳೆ ಈಗ ಅಥವಾ ಇನ್ನು ಮಾಡುವ ಮೊದಲು ಯುನಿಕ್ ಸ್ಪೆಷಲ್ ಅವಕ್ಕೆ ಯಾವ್ದು ಪ್ಯಾಷನ್ ಇದ್ದವಳ ಅಂತ ಅದು ಜನಗಕ್ಕೂ ಪ್ರಯೋಜನ ಆಗುತ್ತೆ ಅಂತ ಪ್ರಾಡಕ್ಟ್ ಗಳ ಸೆಲೆಕ್ಷನ್ ಮಾಡಿದ ಮೇಲೆ ಸಣ್ಣಕ್ಕೆ ಅವರ ಬ್ರ್ಯಾಂಡಿನ ಟ್ರೇಡ್ ಮಾರ್ಕ್ ಎಲ್ಲ ರಿಜಿಸ್ಟರ್ ಮಾಡಿದ ಮೇಲೆ ಆಮೇಲೆ ಅವು ಇನ್ನೊಂದು ಕಡೆಯಲ್ಲಿ ಅವರದ್ದು ಪ್ರೊಡಕ್ಷನ್ ಮಾಡಿಸಿ
ಬ್ರ್ಯಾಂಡಿನ ಮೊದಲು ಗಟ್ಟಿ ಮಾಡಿ ಮಾರ್ಕೆಟಿಂಗ್ ಅಲ್ಲಿ ಗಟ್ಟಿ ಆದ ಮೇಲೆ ಸ್ವಂತ ಬಿಲ್ಡಿಂಗ್, ಸ್ವಂತ ಫ್ಯಾಕ್ಟರಿ, ಸ್ವಂತ ಮಿಷನರಿ, ಸ್ವಂತ ಸೆಟಪ್, ದೊಡ್ಡ ಲೋನ್ ಎಲ್ಲ ಮತ್ತೆ ಮಾಡಿದರೆ ಸುಮಾರು ಆಯುಷ್ಯ ಉಳಿಸಲಕ್ಕಾಳೆ ಹೆಂಗ್ಬೇಕಂಬೋದು. ಇನ್ನೊಬ್ಬರು ಹಂಗೆ ಎಂಟ್ರಪ್ಪೋಕೆ ಸ್ವಂತ ಬಿಲ್ಡಿಂಗ್, ಸ್ವಂತ ಫ್ಯಾಕ್ಟರಿ, ಸ್ವಂತ ಮಿಷನರಿ ಮಾಡೋ ಬದಲು ಟೆಕ್ನಾಲಜಿ, ಟ್ರೇಡ್ ಮಾರ್ಕ್ ಅದರೆಲ್ಲ ಮಾಡಿಕೊಂಡು ಬೇರೆ ಕಡೆ ಮಾಡಿಕೊಂಡು ಹೋಯ್ತು. ಯಾವುದೇ ಈಗ ಸೋಪ್ ಆಗಲಿ ಅಥವಾ ಯಾವುದೇ ಆಗಲಿ ಅವರ ಯಾವುದೇ ಫೀಚರ್ ಪ್ರಾಡಕ್ಟ್ಗಳು, ಬೇವರೇಜಸ್ ಕೂಡ ಹಂಗೆ ಅಲ್ಲಿ ಇವರದ್ದೇ ಬ್ರ್ಯಾಂಡ್ ಇಲ್ಲಿ ಮಾಡಿ ಯೂನಿಕ್ನೆಸ್ ನ ಮೇಂಟೈನ್ ಮಾಡಿಕೊಂಡು ಪೇಟೆಂಟ್ ಎಲ್ಲ ಮಾಡಿಕೊಂಡು ಮಾರ್ಕೆಟ್ ಇಲ್ಲಿ ಗಟ್ಟಿ ಎಸ್ಟಾಬ್ಲಿಷ್ ಆಗಿ ಆಮೇಲೆ ಸ್ವಂತ ಇನ್ವೆಸ್ಟ್ ಮಾಡಿದರೆ ಒಳ್ಳೇದಲ್ಲ. ಹೆಂಗೆ ಆಕ್ಚುಲಿ ಸತ್ತೊಮ್ಮಿನ ಈ ಎಕ್ಸ್ಟ್ರಾಕ್ಟ್ ಹೆಂಗೆ ಇಲ್ಲಿಯ ಒಂದು 10 ಪಟ್ಟು ಯೂನಿಟ್ ಬೇರೆ ಬೇರೆ ಕಡೆ ಹರ್ಬಲ್ ವಾಟರ್ ಮಾಡುವಷ್ಟು ಎಕ್ಸ್ಟ್ರಾಕ್ಷನ್ ಮಾಡೋ ಕೆಪಾಸಿಟಿ ಇತ್ತು. ಈಗ ಒಂದು ಕಿನ್ನಿಗೋಳಿಲಿ ಬ್ರಾಂಚ್ ಆದ ಹಾಗೆ ಬೆಂಗಳೂರಲ್ಲಿ ಮಾಡ್ಲಾಗ್ತದೆ. ಹೆಂಗ ಅಲ್ಲಿ ಫ್ರಾಂಚೈಸಿ ತಕೊಂಬೋಕೆ ಅಂತ ಹೇಳ್ತಾ ಇದ್ದೆ ಹೇಳಿದರೆ ನಿಂಗೆ ಮೊದಲು ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಕೋಟಿಗಟ್ಲೆ ಹಾಕಿ ಎಂಗಳ ಎಕ್ಸ್ಟ್ರಾಕ್ಟ್ ಎಲ್ಲ ತಕೊಂಡು ಮಿಷನರಿ ಎಲ್ಲ ಮಾಡಿ ಒಂದೂವರೆ ವರ್ಷ ಸಮಯ ವ್ಯಯ ಮಾಡಿ ಮಾಡುವ ಬದಲು ಮೊದಲು ಮಾರ್ಕೆಟಿಂಗ್ ಇಲ್ಲಿ ಗಟ್ಟಿ ಮಾಡಿ ಹೆಂಗಳು ಸಪೋರ್ಟ್ ಮಾಡ್ತೆ, ಬ್ರೇಕ್ ಇವನ್ ಪಾಯಿಂಟ್ ಆದ ಮೇಲೆ ಮತ್ತೆ ಇನ್ವೆಸ್ಟ್ ಮಾಡಿ ಹೇಳಿ ಅಷ್ಟರೊಳಗೆ ಹೆಂಗೆ ಇಲ್ಲಿಂದಲೇ ಸಪ್ಲೈ ಮಾಡ್ತೇನೆ ಹೇಳಿ ಮತ್ತೊಂದು ಫ್ರಾಂಚೈಸಿ ಮಾಡುವಾಗ 10 ಫ್ರಾಂಚೈಸಿ ಹೋಗಕ್ಕೆ ಅನುಕೂಲ ಆಗುತ್ತೆ. ಅಲ್ಲಿ ಅವು ಕಂಡೌಟ್ ಇನ್ವೆಸ್ಟ್ ಮೊದಲು ಮಾಡೋ ಬದಲು ಸಮಯವೇ ಇನ್ವೆಸ್ಟ್ ಮಾಡಿ ಮಾರ್ಕೆಟಿಂಗ್ ಅಲ್ಲಿ ಗಟ್ಟಿಯಾಗಿ ಹೇಳಿ ಆಮೇಲೆ ಪ್ರೊಡಕ್ಷನ್ ಯೂನಿಟ್, ಬಿಲ್ಡಿಂಗ್, ಟೀಮ್ ಹಿಂಗೆ ಸಮಯ ಕೊಡಿ. ಎಷ್ಟಪ್ಪ ಒಂದು ಫೈನಾನ್ಷಿಯಲ್ ರಿಸ್ಕ್ ಅವಾರ್ಡ್ ಆವತ್ತು, ಎಕ್ಸ್ಪೀರಿಯನ್ಸು ಆವತ್ತು, ಆಮೇಲೆ ಬ್ಯಾಂಕಿಂಗು ಧೈರ್ಯ ಬತ್ತು ಲೋನ್ ಕೊಡ್ಲೆ ಬ್ರೇಕ್ ಇವನ್ ಆದ ಮೇಲೆ. ಈ ಟೀಮಿಲಿ ಸುಮಾರು ಟೆನ್ಷನ್ ಕಡಿಮೆ ಮಾಡ್ಲಕ್ ಹೆಂಗೆ ಇದೆಲ್ಲ ಟೆನ್ಷನ್ ಆತೋಳಿ ಹೇಳ್ತಿಲ್ಲ ಹೆಂಗೆ, ಯಾಕಂದ್ರೆ ಹೆಂಗಳ ಪ್ಯಾಷನ್ ಬಿಸಿನೆಸ್ ಹಿಂಗೆ ಕನ್ವರ್ಟ್ ಆದ ಕಾರಣ ಟೆನ್ಷನ್ ಅಲ್ಲಿ ತಗೊಳ್ತಿಲ್ಲ. ಆದ್ರೆ ಈ ದಾರಿಲಿ ಹೋದ್ರೆ ಸುಲಭ ಕಾಳ ಹೆಂಗ ಒಂದು ಪ್ರಾಮಾಣಿಕವಾಗಿ ಅನಿಸುದು ಅದೊಂದು ಹೇಳಿಕೊಳ್ಳಿಕ್ಕೆ ಅನಿಸಿತ್ತು ನಿಗಳ ಒಟ್ಟಿಗೆ. ಒಂದು ಕಿವಿ ಮಾತಂಬಾಗ ಇದು. ಖಂಡಿತ ಇನ್ನೊಂದು ಸೆಷನ್ ಮಾಡ್ಲಿದ್ದು ನಿಮಗೆ ಈ ಇನ್ವೆಸ್ಟ್ಮೆಂಟ್ ಇದ್ರ ಬಗ್ಗೆ ಪುನಃ ಇನ್ನೊಂದರಿ ನಿಗಳ ಮಾತಾಡ್ಸಲಿದ್ದು. ಹಾಗೆ ನಿಗಳ ಸಮಯವನ್ನು ಕೊಡ ನೀವು ಮೂಲಕ ಕೇಳ್ತಾರೆ. ಡಿಜಿಟಲ್ ಮಾರ್ಕೆಟಿಂಗ್ ಹೇಳ್ರೆ ಈಗ ನಾವು ಇನ್ಸ್ಟಾಗ್ರಾಮ್ ಇಲ್ಲಿ ಅದಕ್ಕೆ ಈಗ ಹೆಚ್ಚು 20 ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಇದ್ರಲ್ಲಿ ರೀಲ್ಸ್, ಶಾರ್ಟ್ಸ್ ಹೇಳಿ ಈ ತರದ್ರಲ್ಲಿ ನಿಂಗಳ ಒಂದು ಎಂತರ ಹೇಳುದು ಅಡ್ವರ್ಟೈಸ್ಮೆಂಟ್ ಸ್ಟಾರ್ಟ್ ಮಾಡಿದ್ದೀರಾ ಹೇಳಿ. ಶುರು ಮಾಡಿದ್ದೆ ಹಿಂಗೆ ಆಕ್ಚುಲಿ ರಿಸರ್ಚ್ ಡೆವಲಪ್ಮೆಂಟ್, ಹೊಸ ಪ್ರಾಡಕ್ಟ್ ಇನ್ನೋವೇಷನ್ ಗೆ ಫೋಕಸ್ ಕೊಟ್ಟಷ್ಟು ಮಾರ್ಕೆಟಿಂಗ್ ಹಿಂಗ ಕೊಟ್ಟ ಸಾಲಾಳಿಗೂ ಈಗ ಒಂದು ವರ್ಷದಿಂದ ಅನಿಸುತ್ತಾ ಇತ್ತು. ಈಗ ಅದಕ್ಕೆ ಕೊಡ್ತಾ ಇದ್ದೆ. ಈಗ ಅದೇ ಸತ್ತಮ್ ಕನೆಕ್ಟ್ ಅದರ ಒಂದು ಭಾಗ. ಹಂಗೆ ಹಾರ್ದಿಕ್ ಹರ್ಬಲ್ಸ್ ಕೂಡ ಬೇರೆ ಬೇರೆ ಪ್ಲಾಟ್ಫಾರ್ಮ್ ಅಲ್ಲಿ ಹೆಂಗಳ ಪ್ರಾಡಕ್ಟ್ ಸಿಕ್ಕುವಾಗೆ ಮಾಡ್ತಾ ಇದ್ದೆಯಾ, ಹೆಂಗಳ ಸಣ್ಣ ಸ್ಟೇಟಸ್ ಹಾಕುವ ಹಂಗೆ ಸೋಷಿಯಲ್ ಮೀಡಿಯಲ್ಲಿ. ಆಮೇಲೆ ಹೆಂಗಳಿಗೆ ಡೆಡಿಕೇಟೆಡ್ ಆಗಿ ಡಿಸೈನ್ ಮಾಡ್ಲಿಲ್ಲ ಒಂದು ಟೀಮಿನ ರೆಡಿ ಮಾಡಿ ಅವರೊಟ್ಟಿಗೆ ಟೈ ಅಪ್ ಮಾಡಿಕೊಂಡಿದೆ. ಹಂಗೆ ಇನ್ನು ಎಷ್ಟೇ ಒಳ್ಳೆ ಪ್ರಾಡಕ್ಟ್ ಇದ್ರು ಅದಕ್ಕೆ ಲೈಟ್ ಬೀಳದ್ರೆ ಮಾರ್ಕೆಟಿಂಗ್ ಡಿಜಿಟಲ್ ಮಾಧ್ಯಮ ಇಲ್ಲದ್ರೆ ಜನಗೋಕೆ ಕಾಣ್ತಿಲ್ಲ ಅದು. ಆದ ಕಾರಣ ತುಂಬಾ ಅನಿವಾರ್ಯ ಇತ್ತು. ಹೆಂಗದಲ್ಲಿ ಈಗ ಅದರ ಈಗ ಒಂದ್ 2 ವರ್ಷದ ಅದರಲ್ಲೂ ಈಗ ಒಂದು ವರ್ಷದ ಹಿಂಗ ಸರಿಯಾಗಿ ತೊಡಗಿಸಿಕೊಂಡಿದೆ. ಇನ್ನು ಮುಂದೆ ಹೆಚ್ಚು ಫೋಕಸ್ ಡಿಜಿಟಲ್ ಹೆಂಗಳದ್ದು ಹೆಚ್ಚು ಅಂಶ. ಅದೇ ಈಗ ಖಂಡಿತ ಕೋವಿಡ್ ಟೈಮ್ ಇಲ್ಲಿ ನಿಂಗ ಹೇಳಿದೆ ಸುಮಾರು ಜನ ಟೀಮ್ಮೇಟ್ಸ್ ಆ ಟೈಮ್ ಇಲ್ಲಿ ಬಂದವು ಹೇಳಿ. ಹಿಂಗಿಪ್ಪಾಗ ಕೋವಿಡ್ ಟೈಮ್ ಅಲ್ಲಿ ಹೆಚ್ಚಿನವಕ್ಕೂ ಕಷ್ಟ ಆಯ್ತು ಅಂಬಾಗ ನಿಂಗಳ ಬಿಸ್ನೆಸ್ಸಿನ ಗ್ರಾಫ್ ಯಾವ ರೀತಿಲಿದ್ದ ಅಥವಾ ಪ್ರತಿಯೊಬ್ಬನು ಇನ್ನೊಬ್ಬನ ಕೈಯಿಂದ ಯಾವ್ದು ಶೇರ್ ಮಾಡ್ಲಾಗ ತಿಂಬಲಾಗ ಹಿಂಗಿಪ್ಪ ವಿಷಯ ಇಪ್ಪಾಗ ನಿಂಗೋಗೆ ಇದು ಯಾವ ರೀತಿಲಿ ಪೆಟ್ಟು ಕೊಟ್ಟಿದ್ದು? ಕೋವಿಡ್ ಟೈಮ್ ಇಲ್ಲಿ ಇದು ಎಸೆನ್ಷಿಯಲ್ ಗೂಡ್ಸ್ ಇಲ್ಲಿ ಬಂದ ಕಾರಣ ಚೂರು ವಾಟರ್ ಮೂವ್ ಆಗಿತ್ತು. ಆದ್ರೆ ತುಂಬಾ ಒಂದು 90% ಬಿಸ್ನೆಸ್ ಡೌನ್ ಆಗಿತ್ತು. ಆದ್ರೂ ಹಿಂಗ ಸ್ಯಾಲರಿ ಕೊಟ್ಟಿದೆ, ಯಾಕಂದ್ರೆ ಅಷ್ಟಪ್ಪ ಇಷ್ಟು ದೊಡ್ಡ ಮಟ್ಟಿಗೆ ಇತ್ತಿಲ್ಲ ಬಿಸ್ನೆಸ್. ಈಗಣ ಹಂಗೆ ಕಮಿಟ್ಮೆಂಟ್ ಇದ್ದು ಬ್ಯಾಂಕಿಂಗ್ ಈಗಣಷ್ಟು ದೊಡ್ಡ EMI ಇದ್ದರೆ ತುಂಬಾ ಕಷ್ಟ ಆಗ್ತಿತ್ತು. EMI ಎಲ್ಲ ಕಟ್ಲಿ ಇತ್ತು ಅಷ್ಟಪ್ಪಾಗ. ಆದ್ರೆ ಹೆಂಗೋ ಬೇರೆ ವ್ಯವಹಾರಕ್ಕೆ ಇದ್ದ ಕಾರಣ ಹೆಂಗಳದ್ದು ವೆಲ್ತ್ ವಿಷನ್ ನಡ್ಕೊಂಡಿತ್ತು, ಮನೆಯಿಂದ ಲ್ಯಾಪ್ಟಾಪ್ ಇಂದ ಶೇರ್ ಟ್ರೇಡಿಂಗ್ ನಡ್ಕೊಂಡಿತ್ತು. ಆ ಬಿಸ್ನೆಸ್ ತುಂಬಾ ಜಾಸ್ತಿ ಇದೆ, ಯಾಕಂದ್ರೆ ಎಲ್ರು ಮನೇಲಿ ಇಪ್ಪಾಗ ಮಾಡಿಕೊಂಡಿದ್ದು. ಕೃಷಿಗೆ ಮತ್ತೆ R&D ಗೆ ಹೆಚ್ಚು ಫೋಕಸ್ ಕೊಡ್ಲಿ ಅಡಿಗಾಗಿತ್ತು. ಹಂಗೆ ಹೆಂಗೋ ನಡೆಸಿದೆ ಆ ಸ್ಕೇಲ್ ಇಪ್ಪಾಗ. ಈಗಾದ್ರೆ ಇನ್ನೂ ಕಷ್ಟ ಆಗ್ತಿತ್ತು. ಮತ್ತೆ ಬ್ಯಾಂಕಿನವರ ಹೆಚ್ಚು ಹೆಂಗ ಸ್ಪೆಷಲ್ ಓಡಿ ರಿಲೀಸ್ ಮಾಡಿದ್ರು ಆ ಸಮಯದಲ್ಲಿ ಕರ್ನಾಟಕ ಬ್ಯಾಂಕಿನ, ಹಂಗೆ ಅವರ ನೆನೆಸಿಕೊಳ್ಳಕ್ಕೆ ಆಯ್ತು, ಅದು ಹೆಲ್ಪ್ ಆಯ್ತು. ಮತ್ತೆ ಸ್ಯಾಲರಿ ಕೊಟ್ಟಿದೆ ಹೆಂಗ ಕೋವಿಡ್ ಟೈಮ್ ಇಂದ ಕೊಟ್ಟಿದೆ. ಹಂಗೆ ಆ ಟೀಮ್ ಈಗಲೂ ಉಳ್ಕೊಂಡಿದೆ ಹೆಂಗಳ ಹತ್ರ, ಉಳಿತಾ ಇತ್ತು, ಬೆಳೀತಾ ಇದ್ದು. ಹಂಗೆ 2 ಸರ್ತಿ ಕೋವಿಡ್ಲಿಯೂ ಫೈನಾನ್ಷಿಯಲ್ ಲಾಸ್ ತುಂಬಾ ಆಯ್ತು. ಆದ್ರೆ ಕೈ ಬಿಟ್ಟಿದ್ದವ ಇಲ್ಲ ಎಲ್ಲರೂ. ಹೆಂಗಳು ಹಠ ಮುಂದುವರಿಸಿದೆ, ಒಳ್ಳೇದಾತೊಳೆ ಅನಿಸುತ್ತೆ. ಕೋವಿಡ್ ಬಂದದ್ದು ಒಳ್ಳೇದಾತೊಳೆ ಅಲ್ಲ, ಮುಂದುವರಿಸಿದ್ದು ಒಳ್ಳೇದಾತೊಳೆ. ಅದೇ
ಈಗ ಇದೊಂದು ದೊಡ್ಡ ಬ್ರ್ಯಾಂಡ್ ಆಗಿ ಬೆಳೆದ್ದು. ಆದರೆ ಶುರು ಮಾಡುವಾಗ ಖಂಡಿತ ನಿಂಗೆ ಹೇಳಿದಂಗೆ ಸಣ್ಣದಾಗಿ ಶುರು ಮಾಡಿದ್ದವಳು. ಇದೊಂದು ನಾನ್ ಪ್ರತಿ ಸರ್ತಿ ಪ್ರತಿಯೊಬ್ಬನ ಹತ್ರ ಕೇಳುವ ಪ್ರಶ್ನೆ. ಆದರೆ ನನಗೆ ಹೆಂಗೆ ಮರೆತ ತೊಳಿಯಾರ ಗೊತ್ತಿಲ್ಲ. ನಿಂಗಳ ಮನೆಯವರ ಸಹಕಾರ ಹೆಂಗಿತ್ತಿದ್ದು? ಯಾವ ರೀತಿಲಿತ್ತಿದ್ದು? ಆ, ಇದು ಮನೆಯಲ್ಲಿ ಈಗ ಮನೆಯಲ್ಲೇ ಐಡಿಯಾ ಕ್ರಿಯೇಷನ್ ಆದ ಶುರುವಿಗೆ 2012 ಟೈಮಲ್ಲಿ. ಈ ಹರ್ಬಲ್ ವಾಟರಿಂಗ್ ಮನೆಯಲ್ಲಿ ತುಂಬಾ ಸಪೋರ್ಟ್ ಸಿಕ್ಕಿದ್ದು. ಇಲ್ಲಿ ಬೆಳವ ಐಡಿಯಾ ಮಾಡ್ಲೆ, ರೆಸಿಪಿ ಮಾಡ್ಲೆ, ಹೊಸ ಐಡಿಯಾ ಹಂಗ ಸಿಕ್ಕಿತ್ತು. ಮತ್ತೆ ಇಲ್ಲಿ ಹತ್ರ ಇಪ್ಪ ಕಾರಣ ಹಿಂಗ ಅದೊಂದು ಅಡ್ವಾಂಟೇಜ್. ಫ್ಯಾಕ್ಟ್ರಿ ಮನೆ ಹತ್ರ ಇಪ್ಪ ಕಾರಣ ಮನೆಯ ಕಾಂಟ್ಯಾಕ್ಟ್ ಜಾಸ್ತಿ ಹೆಂಗ. ಈಗ ಸ್ಟಾರ್ಟಿಂಗ್ ಇಲ್ಲಿ ಮನೆಗೆ ಅಟ್ಯಾಚ್ ಆಗಿಯೇ ಫ್ಯಾಕ್ಟ್ರಿ ಮಾಡಿದ್ದು. ಅಲ್ಲೇ ಹ್ಮ್. ಹಂಗೆ ಎಲ್ಲರೂ ಮಾವನು ಅತ್ತೆ ಅವಕ್ಕೂದ ಹರ್ಬ್ಸಿನ ಬಗ್ಗೆ ಎಲ್ಲ ತುಂಬಾ ಐಡಿಯಾಸ್ ಇತ್ತು. ಹ್ಮ್. ಹಂಗೆ ಹೌದೇ ಈಗ STM ಫಾರ್ಮಸಿಗೆ, ಉಡುಪಿ STM ಫಾರ್ಮಸಿಗೆಲ್ಲ ಹೋಗಿ ಅಲ್ಲಿಯ ಫಾರ್ಮಸಿ ಹೆಡ್ ಹತ್ರ ಎಲ್ಲ ಹರ್ಬ್ಸಿನ ಬಗ್ಗೆ ಎಲ್ಲ ಕೇಳಿ ತಿಳ್ಕೊಂಡೆಲ್ಲ ಇತ್ತಿದೆ. ಅಷ್ಟಪ್ಪಾಗ ಹ್ಮ್. ಮಾವಂದೆ ಬಂದೊಂಡಿತ್ತು ಹೇಳಿದ್ರೆ ಅವ್ರಿಗೆ ತುಂಬಾ ಅದ್ರ ಬಗ್ಗೆ ಎಲ್ಲ ತುಂಬಾ ನಾಲೆಜ್ ಇತ್ತು. ಈ ಸುಮಾರು ಐಡಿಯಾ ಹಂಗ ಅವರದ್ದು ಇದ್ದು, ಅಪ್ಪ ಅಮ್ಮಂದು ಇದ್ದು ಹರ್ಬ್ಸಿನ ಬಗ್ಗೆ ಈಗಲೂ ಕೊಡ್ತಾವ. ಮನೆ ಇದು ಅದೊಂದು ಎನರ್ಜಿಯ ಮೂಲ ಕೂಡ. ಊಟಕ್ಕೆಲ್ಲ ಮನೆಗೆ ಹೋಗ್ತದೆ. ಈಗ ಇಲ್ಲಿ ಫ್ಯಾಕ್ಟ್ರಿಲಿಯೂ ಊಟ ಎಲ್ಲ ಇತ್ತು ನಮ್ಮ ಇಡೀ ತಂಡಕ್ಕೆ. ಆದ್ರೆ ಸಹಕಾರ ಇದ್ದೇ ಇತ್ತು. ಮನೆ ಇನ್ಸ್ಪಿರೇಷನ್ ಇತ್ತು, ಗೈಡೆನ್ಸ್ ಇತ್ತು, ಈವನ್ ಫೈನಾನ್ಷಿಯಲ್ ಸಪೋರ್ಟ್ ಇತ್ತು. ಇಲ್ಲಿ ಕಂಟಿನ್ಯೂಸ್ ಆಫ್ ಸೀಸನ್ ಹೆಂಗೋಗೆ ಮೊದ್ಲೆಲ್ಲ ಈ ನೀರಿನ ಇದೆಲ್ಲ ಆಫ್ ಸೀಸನ್ ಅಲ್ಲಿ ಡೌನ್ ಆಗುತ್ತೆ ನೋಡಿ. ಈಗ ರಜೆ ಬೆಂಗಳೂರು ಅಂತಲ್ಲೆಲ್ಲ ಮಾರ್ಕೆಟಿಂಗ್ ರಜೆ ಲಿಂಕ್ ಆದ ಕಾರಣ ಆಫ್ ಸೀಸನ್ ಸಪ್ಲೈ ಮಾಡ್ತೇವೆ, ಕೋ ಬ್ರ್ಯಾಂಡಿಂಗ್ ಮಾಡ್ತೇವೆ, ಬೇರೆ ಬ್ರ್ಯಾಂಡ್ ಹಂಗ ಮಾಡಿ ಕೊಡ್ತೇವೆ. ರಜಾ ಇಷ್ಟು ಅದಕ್ಕೊಂದು ಸಿಸ್ಟಮ್ ಹಿಂಗೆ ಹೇಳಿ ಮಾಡಿ ಇನ್ನೊಮ್ಮೆ ಇಷ್ಟು ಆರ್ಡರ್ ಕ್ವಾಂಟಿಟಿ ಇದ್ರೆ ಅವರ ಬ್ರ್ಯಾಂಡಲ್ಲಿಯೂ ಹಿಂಗ ಮಾಡಿ ಕೊಡ್ತೇವೆ. ಹಂಗೆ ಈಗ ಮಳೆಗಾಲ ಹೆಂಗೋ ಕೆಲಸ ಇತ್ತು. ಆದ್ರೆ ಮೊದ್ಲೆಲ್ಲ ಮಳೆಗಾಲ ಫೈನಾನ್ಷಿಯಲ್ ಗ್ರಾಫ್ ಡೌನ್ ಆಗಿ ಇಪ್ಪಾಗ ಮನೆಯ ಫೈನಾನ್ಷಿಯಲ್ ಹೆಲ್ಪ್ ಕೂಡ ಸಿಕ್ಕಿತ್ತು. ಹ್ಮ್. ಹಂಗೆ ಎಲ್ಲಾ ರೀತಿಯಲ್ಲೂ ಹೆಲ್ಪ್, ತನು ಮನ ಧನ ಐಡಿಯಾ ಎಲ್ಲಾ ರೀತಿಯಲ್ಲಿ. ಎಸ್ ಮುರಳಿ ಅಣ್ಣ ಹಾಗೆ ಮೀರಕ್ಕ, ಅಂದ್ರೆ ಕೇಳಿದ್ದಕ್ಕೆ ಇಷ್ಟು ಹೊತ್ತು ಕೂದು ತಾಳ್ಮೆಲಿ ನನ್ನ ಪ್ರತಿಯೊಂದು ಪ್ರಶ್ನೆಗೂ ಉತ್ತರ ಕೊಟ್ಟಿದಿ. ಹಾಗೆ ಇನ್ವೆಸ್ಟ್ಮೆಂಟ್ ಬಗ್ಗೆ ಅಥವಾ ಈ ಒಂದು ಫಿನಾನ್ಷಿಯಲ್ ಸಬ್ಜೆಕ್ಟ್ ಬಗ್ಗೆ ಇನ್ನೊಂದು ಎಪಿಸೋಡ್ ಅಣ್ಣನೊಟ್ಟಿಗೆ ಮತ್ತೆ ಅಕ್ಕನೊಟ್ಟಿಗೆ ಇನ್ನೊಂದು ಎಪಿಸೋಡ್ ಹೆಂಗೋಗೆ ಬೇಕು ಹೇಳಿ ಹೇಳ್ತಾ ತುಂಬಾ ಧನ್ಯವಾದಗಳು ನಿಂಗೋಗೆ. ಥ್ಯಾಂಕ್ ಯು. ನಿಂಗೂ ಕೂಡ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಇದೊಂದು ವಿಶೇಷ ಆಕ್ಚುಲಿ, ನಮ್ಮ ಭಾಷೆಲೇ ಮಾತಾಡುದು, ಒಂದು ಮನೆಯವ್ರ ಹತ್ರ ಮಾತಾಡಿದಂಗೆ ಅನಿಸುತ್ತು. ಹ. ಏನೋ ವಿಷಯ ಹೇಳದೆ ಗೊತ್ತಾ ಇರ್ತೀನಿ ನಿಂಗ ಹೆಂಗೋ ಒಂದು ಮಾತಾಡಿಕೊಂಡಲ್ಲ ಅವಕಾಶ. ಒಳ್ಳೆ ಥೀಮ್. ಅಲ್ಲ ಅದೇ ನನಗ್ ಅನ್ಸಿತ್ತು ಹೇಳ್ರೆ ನಮ್ಮೂರಲ್ಲಿ ಎಷ್ಟೋ ಜನ ಇದ್ದವಲ್ಲ, ಈಗ ಇಲ್ಲದ ಫೀಲ್ಡ್ ಇಲ್ಲ, ಆಕ್ಟಿಂಗ್ ಇಂದ ಹಿಡಿದು ಪ್ರತಿಯೊಂದು ಫೀಲ್ಡ್ ಇದ್ದವು. ಹಂಗಿಪ್ಪಾಗ ಏಕೆ ನಮ್ಮ ಭಾಷೆಯಲ್ಲಿ ಮಾತಾಡ್ಲಾಗಾಳಿ, ಕನ್ನಡಲ್ಲಿ ಹೋಗಿ ಮಾತಾಡ್ತಾವಳ ಅಷ್ಟಪ್ಪಾಗ ನಮ್ಮ ಭಾಷೆಯಲ್ಲಿ ಏಕೆ ಮಾತಾಡ್ಲಾಗಾಳಿ ಅನ್ಸಿತ್ತು. ಮತ್ತೆ ಅದೇ ಹೇಳ್ತೇವೆ ಹೆಚ್ಚು ಈಗ ರೀಚ್ ಹೇಳಿ ರೀಚ್ ಆಗ್ತದೆ ಹೆಂಗುದೇ ಆಗುತ್ತೆ ಅಂತ ಹೇಳಿದ್ರೆ ಸಬ್ ಟೈಟಲ್ಸ್ ಇದ್ದು. ಈಗ ಸಬ್ ಟೈಟಲ್ಸ್ ನೋಡಿ ಎಷ್ಟೋ ಜನ ನನ್ನ ಫ್ರೆಂಡ್ಸ್ ಗಳೇ ನೋಡ್ತಾವ್ ಕೂತ್ಕೊಂಡು. ಹಿಂಗಿಪ್ಪಾಗ ಅದನ್ಸಿತ್ತೆ ನನಗೆ ಮತ್ತೆ ಹಂಗೇಳಿ ನಮ್ಮ ಭಾಷೆಯಲ್ಲಿ ಬೇರೆ ಕಂಟೆಂಟ್ ಸಿಕ್ಕಾಳಿ ಅನ್ಸುತ್ತೆ ನನಗೆ ನಾವು ಹಿಂಗೆ ಮಾತಾಡೋದು. ಒಳ್ಳೆ ಪ್ರಯತ್ನ ಇದು, ಇನ್ನೋವೇಟಿವ್ ಆಕ್ಚುಲಿ. ಬೇರೆ ಯಾರು ನೋಡಿದ್ದಿಲ್ಲ ಈ ತರ ನಮ್ಮ ಭಾಷೆಯಲ್ಲಿ ಈ ತರ ಹಿಂಗ. ಅದೇ ಜಸ್ಟ್ ಪಾಸಿಟಿವ್ ವಿಷಯಗಳನ್ನ ಎತ್ತಿ ಎತ್ತಿ ಬೇರೆಯವಕ್ಕೆ ಏನಾದ್ರು ಕಂಟೆಂಟ್ ಸಿಕ್ಕುತ್ತಾಳೆ ನಿಂಗ ನೋಡ್ತಾ ಇರ್ತದೆ ಹಿಂಗ ಗೊತ್ತಾಗ್ತಾ ಇತ್ತು. ತುಂಬಾ ಒಳ್ಳೆ ವಿಷಯ. ಇನ್ನೂ ದೊಡ್ಡದಾಗಿ ಬೆಳೆಯಲಿ ನಿಂಗಳ ಥೀಮ್. ಒಳ್ಳೆ ಪ್ರಯತ್ನ. ಹಿಂಗೆ ಇನ್ನು ಹೆಚ್ಚು ಹೆಚ್ಚು ಜನರ ಮಾತಾಡ್ಸಲ್ಲ ಆನ್ ಪ್ರಯತ್ನ ಪಡ್ತೆ. ನಿಂಗ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹೇಳಿ ಹೇಳ್ತಾ ನಮಸ್ಕಾರ. ಇಲ್ಲಿ ನಿಂಗೆ ನೋಡ್ತಾ ಇಪ್ಪದು ಸತ್ವಂ ಅವರ ಬೇರೆ ಬೇರೆ ಪ್ರಾಡಕ್ಟ್ಸ್ಗ. ಇನ್ನು ಈ ಪ್ರಾಡಕ್ಟ್ಸ್ಗಳ ನಿಂಗೆ ಆರ್ಡರ್ ಮಾಡಿಕೊ ಹೇಳಿ ಆದರೆ ವೆಬ್ಸೈಟ್ ಲಿಂಕಿನ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೆ, ನೋಡಿ ಚೆಕ್ ಮಾಡಿ ಆರ್ಡರ್ ಮಾಡಿ.